ಈಗ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾಲ್ವಡಿ ಮತ್ತು ಭೂಮಿಗಿರಿ ಪ್ರಕಾಶನ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಶ್ರೀಲತಾ ಮನೋಹರ್ ಅವರ 4ನೇ ಕೃತಿ ಪ್ರೀತಿ ಮಾತನಾಡಲು ಪುಸ್ತಕ ಬಿಡುಗಡೆ ಸಮಾರಂಭ ಇದೆ. ಆದ್ದರಿಂದ ಎಲ್ಲರೂ ಕೂಡ ಸಾವಧಾನದಿಂದ ಕುಳಿತು ಸಹಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ದಿವಸ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಅಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯವರಾದಂಥ ಡಾಕ್ಟರ್ ನಾಗರಾಜ್ ಬೈರವರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೋರ್ತಾ ಇದ್ದೀನಿ. ಈ ದಿವಸದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದಂಥ ಡಾಕ್ಟರ್ ರಘುರಾಮ್ ವಾಜಪೇಯಿರವರು ಬರದೇ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಪುಸ್ತಕವನ್ನು ಕುರಿತು ಮಾತನಾಡೋಕ್ಕೋಸ್ಕರವಾಗಿ ಡಾಕ್ಟರ್ ವೈ ಡಿ ರಾಜಣ್ಣ, ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು, ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ದಿವಸದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಬಲೇಶ್ವರ ಬೈರಿ, ಜಿಲ್ಲಾ ರಾಜ್ಯಪಾಲರು, ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಜಿಲ್ಲೆ 255, ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಬೇಕೆಂದು ಕೋರುತ್ತೇನೆ. ಡಾಕ್ಟರ್ ಕೆ ಬಿ ಲಿಂಗರಾಜರವರು, ಅವರು ಅಧ್ಯಕ್ಷರು, ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆ ಮೈಸೂರು, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರು ಕೂಡ ಆಸೀನರಾಗಬೇಕು ಅಂತ ಕೋರ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಕೊಡಿ. ನಿಮ್ಗೆ ಎಷ್ಟು ಬೇಜಾರಾಗಿದ್ದರೆ ನೆಕ್ಸ್ಟ್ ಒಂದು ಹಾಡು ಹೇಳಿಸ್ತೀನಿ, ಇಲ್ಲ ಅಂತ ಅಂದರೆ ಕೈಗೆ ಏನಾರು ಕೊಡ್ತೀವಿ, ಇದು ಮಾಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಉಳಿದಂಥ ಅತಿಥಿಗಳನ್ನ ಸ್ವಾಗತಿಸೋದಕ್ಕೋಸ್ಕರ ಡಾಕ್ಟರ್ ಪೂರ್ಣಿಮಾರವರು ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ವೆಂಕಟೇಶ್ ಯಡಿಯೂರು ಸಮೀವುಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಮಾಧ್ಯಮ ಸ್ನೇಹಿತರಾದಂಥ ಮೈಸೂರು ರಂಗನಾಥ್ ಅವರು. ಇಲ್ಲ, ಇದು ನಿಮ್ಮ ದಯಮಾಡಿ ಬನ್ನಿ ರಂಗಣ್ಣ. ಕವಿಗಳು, ಪತ್ರಕರ್ತರು, ಈ ನಗರದಲ್ಲಿ ಒಂದು ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡ್ತಾ ಬಂದಿರುವಂಥ ರಂಗನಾಥ್ ಮೈಸೂರವರು ವೇದಿಕೆ ಬರಬೇಕು. ನಮ್ಮ ಕನ್ನಡ ನುಡಿಜಾಣ ಯಡಿಯೂರು ಸಮೀವುಲ್ ಅವರು ವೇದಿಕೆ ಬರಬೇಕು. ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾಲ್ವಡಿ ಹಾಗೂ ಭೂಮಿಗಿರಿ ಪ್ರಕಾಶನ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಡಾಕ್ಟರ್ ಶ್ರೀಲತಾ ಮನೋಹರ್ ರವರ 4ನೇ ಕೃತಿಯಾದ ಪ್ರೀತಿ ಮಾತನಾಡಲು ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ಕೋರ್ಬಿಟ್ಟು ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತ ಹೇಳಿ ಶ್ರೀ ಮನೋಹರ್ ನಿವೃತ್ತ ಪ್ರಾಂಶುಪಾಲರನ್ನು ನಾನು ವೇದಿಕೆ ಮೇಲೆ ಕರೀತೇನೆ. ಈಗಾಗಲೇ ಸ್ವಾಗತ ಕೋರಿರ್ತಕ್ಕಂಥ ಗಣ್ಯರನ್ನು ಹೊರತುಪಡಿಸಿ ಡಾಕ್ಟರ್ ಎಸ್ ವೆಂಕಟೇಶ್, ಮಾಜಿ ಜಿಲ್ಲಾ ರಾಜ್ಯಪಾಲರು, ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಜಿಲ್ಲೆ 255, ಇವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎನ್ ಬೆಟ್ಟೇಗೌಡರು, ಪ್ರಕಾಶಕರು, ಭೂಮಿಗಿರಿ ಪ್ರಕಾಶನ ಮೈಸೂರು ಮತ್ತು ಅಲಯನ್ಸ್ ಕ್ಲಬ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕ್ಲಬ್ನ ಅಧ್ಯಕ್ಷರು ಆದಂಥ ಬೆಟ್ಟೇಗೌಡರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಎನ್ ಗಂಗಾಧರಪ್ಪನವರು, ಅಲಯನ್ಸ್ ಕ್ಲಬ್ನ ಸೆಕ್ರೆಟರಿ ಅವರು, ಅವರನ್ನು ಕೂಡ ಇಲ್ಲಿ ಆತ್ಮೀಯವಾಗಿ ವೇದಿಕೆಯಲ್ಲಿ ಉಪಸ್ಥಿತರಬೇಕು ಅಂತ ಕೋರುತ್ತೇನೆ. ಈ ದಿವಸ ಒಂದು ಸುಸಂದರ್ಭ. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ನಾಲ್ವಡಿ ಮತ್ತು ಭೂಮಿಗಿರಿ ಪ್ರಕಾಶನ ಅವರ ವತಿಯಿಂದ ನಮ್ಮ ಶ್ರೀಮತಿ ಶ್ರೀಲತಾರವರು ತಮ್ಮ ಪ್ರೀತಿ ಮಾತನಾಡಲು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆಶಿಸಿರ್ತಕ್ಕಂಥದ್ರಿಂದ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ವೇದಿಕೆ ಮುಂಭಾಗ ಇರತಕ್ಕಂಥ ಗಣ್ಯರು, ಪತ್ರಕರ್ತರು ಮತ್ತು ಬಂಧುಗಳು ಹಾಗೂ ನಮ್ಮ ಎರಡೂ ಕಡೆ ಬೀಗರುಗಳು, ಅವರ ಮಕ್ಕಳು ಮತ್ತು ಎಲ್ಲರೂ ಬಂದಿದ್ದೀರಿ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಶ್ರೀಬಾಲುರವರು, ಅವರ ಧರ್ಮಪತ್ನಿಯವರು, ಬೈರಿಯವರ ಧರ್ಮಪತ್ನಿಯವರು, ಶ್ರೀಮತಿ ವಾಣಿ ಮತ್ತು ಅವರ ಮಗಳು, ಹೀಗೆ
ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಒಂದು ಯಶಸ್ವಿಯನ್ನು ಮಾಡಲಿಕ್ಕೆ ಸಹಕರಿಸ್ತಾ ಇದ್ದೀರಿ. ಅದಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ದೊರೆಸ್ವಾಮಿ ಅವ್ರಿಗೂ ಕೂಡ ಮತ್ತು ಅಣ್ಣೇಗೌಡರಿಗೂ ಕೂಡ, ಸರ್ ಲಿಂಗರಾಜ್ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಬಿಡುಗಡೆಯ ಸಮಾರಂಭವನ್ನು ಏನಕ್ಕೆ ಅಂತಂದರೆ, ಇವರು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ನೇಮಕವಾದಂಥ ಸಂದರ್ಭದಲ್ಲಿ ಇವರಿಗೆ ಆಸಕ್ತಿ ಇದ್ದಂಥ ಸಾಹಿತ್ಯ ಅಭಿರುಚಿಯನ್ನು ಗಮನದಲ್ಲಿಟ್ಟು ಅವರು ಹಾಗೂ ಈಗೂ ಎಲ್ಲೋ ಅದರ ಸಾಹಿತ್ಯವನ್ನು ಬರೆದಂಥದ್ದನ್ನು ಬರೆದು ಅದನ್ನು ಬಿಸಾಡ್ತಾಯಿದ್ರು. ಒಂದು ದಿವಸ ನಾನು ಒಂದು ಚೀಟಿಯನ್ನು ಎತ್ಕೊಂಡು ನೋಡಿದಾಗ ಅದರಲ್ಲಿ ಒಂದು ಕವನ ಭಾಳ ಚೆನ್ನಾಗಿತ್ತು. ಈ ಥರ ಎಷ್ಟು ಬರೆದಿದ್ಯಾ ಅಂತ ಕೇಳಿದೆ. ಯಾಕೆ ಅಂತಂದರೆ ಅವರು ಆ ಸಂದರ್ಭದಲ್ಲಿ ಬರೆದು ಸುಮ್ಗೆ ಹಾಕ್ಬಿಡ್ತಾಯಿದ್ರು. ಅದನ್ನು ಕ್ರೋಢೀಕರಿಸಿ ಒಂದು ಪುಸ್ತಕ ಮಾಡತಕ್ಕಂಥ ಬಯಕೆ ಬಂತು. ಹಾಗಾಗಿ ಇದನ್ನು ನಾವು ಒಂದು ಜೀವನ್ಮುಖಿ ಅಂತ ಹೇಳಿ ಒಂದು ಪುಸ್ತಕವನ್ನು ಆಗ ಬಿಡುಗಡೆ ಮಾಡೋದು ಶ್ರೀರಂಗಪಟ್ಟಣದಲ್ಲಿ 2014-15ರಲ್ಲಿ. ಅದಾದ ನಂತರ ಇನ್ನೂ 3 ಪುಸ್ತಕ ಬರೆದಿದ್ದರು. ಅದನ್ನು ಕೂಡ ನಮ್ಮ ವೈ ಡಿ ರಾಜಣ್ಣವರ ಸಾರಥ್ಯದಲ್ಲಿ ಬಿಡುಗಡೆ ಮಾಡಿದ್ದು. ಹಾಗಾಗಿ ಇವರ ಒಂದು ಅಭಿರುಚಿ ಈ ರೀತಿ ಇರ್ತಕ್ಕಂಥದ್ರಿಂದ ನಾನು ಪರೋಕ್ಷವಾಗಿ ಅವರಿಗೆ ಈ ಒಂದು ಹಾಡಿನ ಜೊತೆಯಲ್ಲಿ ಈ ಒಂದು ಸಾಹಿತ್ಯ ಅಭಿರುಚಿಯು ಕೂಡ ಇರತಕ್ಕಂಥದ್ದನ್ನು ಗಮನಿಸಿ, ಯಾಕೆಂದರೆ ಯಾವುದೇ ಮನೆಯಲ್ಲಿ ಒಂದು ಹೆಣ್ಮಕ್ಳಾದರೆ ಅವರಿಗೆ ಹಾಡಬೇಕು ಅಥವಾ ಬರೀಬೇಕು ಅಥವಾ ಇನ್ಯಾವುದೋ ಆಸಕ್ತಿ ಇರ್ತದೆ. ಆದರೆ ಅದಕ್ಕೆ ಅವಕಾಶ ಆಗಿರೋದಿಲ್ಲ, ಕಟ್ಕೊಂಡಂಥವರು ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಹೆಣ್ಮಕ್ಳಾದರೆ ನಮಗೆ ಅವ್ರನ್ನ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ಇನ್ನೇನು ಆಗಬೇಕು ಅಂತೇಳಿ ಪ್ರೋತ್ಸಾಹಿಸ್ತೀವಿ. ಅದೇ ರೀತಿ ನಾವು ಕಟ್ಕೊಂಡಿರ್ತಕ್ಕಂಥ ಅವರು ಕೂಡ ಈ ಒಂದು ದಿಕ್ಕಿನಲ್ಲಿ ಆಸೆ ಇದ್ದರೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾನು ಒಬ್ಬ ಲೆಕ್ಚರಾಗಿ, ಪ್ರಾಂಶುಪಾಲರಾಗಿ ಸಾವಿರಾರು ಮಕ್ಕಳುಗಳಿಗೆ ಈ ಒಂದು ಅಭಿರುಚಿ ಇದ್ದದ್ದನ್ನು ನೋಡಿ ಆ ಒಂದು ದಿಕ್ಕಿನಲ್ಲಿ ಇವ್ರಿಗೂ ಪ್ರೋತ್ಸಾಹ ಕೊಟ್ಟು ಆ ಒಂದು ಆಸೆಯನ್ನು ಅವರು ಈಡೇರಿಸ್ತಾ ಇದ್ದಾರೆ. ಅವರಿಗೆ ಇತ್ತೀಚೆಗೆ ಎಲ್ಲ ವಿಚಾರದಲ್ಲೂ ಕೂಡ KRMಲ್ಲಿ ನ್ಯಾಷನಲ್ ಲೆವೆಲಲ್ಲಿ ತನಕ ಹೋಗಿರ್ತಾರೆ, ಹಾಡು ಆಡ್ತಾರೆ, ಪುಸ್ತಕ ಬರೀತಾರೆ. ಈ ಥರದಲ್ಲಿ ಅವರ ಆಸಕ್ತಿಯನ್ನು ನೋಡ್ತಕ್ಕಂಥದ್ರಿಂದ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಇನ್ನೂ ಕೂಡ ಸಾರಸ್ವತ ಲೋಕದಲ್ಲಿ ಹೆಚ್ಚಿನ ಅವಕಾಶ ಮಾಡಿಕೊಂಡು ಬರೀಲಿ, ನಿಮ್ಮೆಲ್ಲರ ಆರೈಕೆ ಇರಲಿ ಅಂತ ಆಶಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲೇ ನಮ್ಮ ಬೀಗರು ಅಂತ ಹೇಳ್ಬಿಟ್ಟಿದ್ದೀನಿ, ಮತ್ತು ರಾಜಮ್ಮನವರು ಮತ್ತು ಪಾರ್ವತಿಯವರು ನಮ್ಮ ಬೀಗರು ಅಂತ ಇನ್ನೊಂದು ಸಾರಿ ಹೇಳ್ಬೇಕಂತೆ. ಹಾಗಾಗಿ ಎಲ್ಲರೂ ಅವರು ಬಂದಿದ್ದಾರೆ. ಅದೇ ನನ್ನ ಬಾಮೈದಾರ ರವಿಶಂಕರ್ ಬಂದಾರೆ, ಅವರು ನಿಮಗೆ ಗೊತ್ತಿರಬೇಕು, JVS ಆರ್ಕೆಸ್ಟ್ರಾದಲ್ಲಿ. ಅವರ ಸ್ನೇಹಿತೆ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರು ಚಂದ್ರಕಲಾ ಬಂದಿದ್ದಾರೆ. ಇವರು ಅವ್ರ ಕ್ಲಾಸ್ಮೇಟು, ಆದರೆ ಅವ್ರ ಆಫೀಸರ್ ಸೈನ್ ಹಾಕ್ತಾರೆ, ಇವರು ಎಲ್ರಿಗೂ ಕೂಡ ಹೇಳಿಸ್ತಾರೆ. ಇಲ್ಲಿ ನಮ್ಮ ಪೂರ್ಣಿಮಾರ ಬೀಗರು, ದೇವ್ಯಾನಂದರ ಬೀಗರು, ಇಲ್ಲಿ ಲಕ್ಷ್ಮೀನರಸಿಂಹಯ್ಯನವ್ರು ಬಂದಿದ್ದಾರೆ. ಏನು ನಿಮ್ಮನವ್ರು ಹೇಳ್ಕೊತಾ ಇದ್ದೀರಿ ಅಂತ ಅನ್ಬೇಡಿ, ಇಲ್ಲೆಲ್ಲ ನಮ್ಮ ಹಾಡುಗಾರಿಕೆಯನ್ನು ನೋಡ್ತಕ್ಕಂಥ ಸುನೀತಾ ಅವರು, ಇನ್ನೂ ಅನೇಕ ಬಂದಿದ್ದಾರೆ, ಮಾದೇವಪ್ಪನವರು ಇಲ್ಲೇ ಇದ್ದಾರೆ. ಈ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಸಹಕರಿಸಿ 4 ಹಿತವಚನಗಳನ್ನು ಹೇಳೋದ್ರ ಮೂಲಕವಾಗಿ ತಾವು ಇಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಮೀಲವರು ಕನ್ನಡ ನುಡಿ ಜಾಣರಾದಂಥ ಸಮೀವುಲ್ಲಾ ಸರ್ ಅವ್ರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ದಿನದ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ KB ಲಿಂಗರಾಜು, ಅಧ್ಯಕ್ಷರು ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆ ಮೈಸೂರು, ಇವರನ್ನು ಕೇಳ್ಕೊಳ್ತೇನೆ. ಹಾಗೆ ಶ್ರೀ ರಂಗರಾಜ್ ಮೈಸೂರು ಅವರನ್ನು ಕೂಡ ಈ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇ ಪುಸ್ತಕ ಶ್ರೀ ಡಾಕ್ಟರ್ ನಾಗರಾಜ್ ವಿ ಭೈರಿ ಸರ್, ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್
ಕಾರ್ಯದರ್ಶಿ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಇವರು ಇವತ್ತಿನ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಲೇಖಕರ ಬಗ್ಗೆ ಒಂದು ಕಿರುಮಾತು. ಡಾಕ್ಟರ್ ಲತಾ ಮನೋಹರ್ ಒಬ್ಬ ಗೌರವಾನ್ವಿತ ವ್ಯಕ್ತಿತ್ವ. ಅವರ ಸಾಹಿತ್ಯ ಮತ್ತು ಅಭಿವ್ಯಕ್ತಿಯ ಮೇಲಿನ ಉತ್ಸಾಹವು ಅನೇಕ ಜೀವಗಳನ್ನು ಮುಟ್ಟಿದೆ. ಅವರ ಬರಹಗಳ ಮೂಲಕ ಅವರು ಓದುಗರೊಂದಿಗೆ ಆಳವಾಗಿ ಪ್ರತಿಧ್ವನಿಸುವ ಭಾವನೆಗಳು, ಅನುಭವಗಳು, ಅವಲೋಕನಗಳು ಮತ್ತು ಪ್ರತಿಬಿಂಬಗಳನ್ನು ಒಟ್ಟುಗೂಡಿಸುತ್ತಾರೆ. ಪುಸ್ತಕ ಬರೆಯಲು ತಾಳ್ಮೆ, ಧೈರ್ಯ, ಸಮರ್ಪಣೆ ಮತ್ತು ಒಬ್ಬರ ಧ್ವನಿಯಲ್ಲಿ ಅಚಲ ನಂಬಿಕೆಯ ಅಗತ್ಯವಿರುತ್ತದೆ. ಇಂದು ನಾವು ಪುಸ್ತಕವನ್ನು ಮಾತ್ರವಲ್ಲದೆ ಅದರ ಲೇಖಕರ ಅದ್ಭುತ ಪ್ರಯಾಣವನ್ನು ಆಚರಿಸುತ್ತೇವೆ. ಲತಾ ಮನೋಹರ್ ಅವರಿಗೆ ಬರಲಿ ಭಾರಿ ಚಪ್ಪಾಳೆ. ಪುಸ್ತಕದ ಒಂದು ಕಿರುಪರಿಚಯ. ಶೀರ್ಷಿಕೆಯೇ ಹೇಳುವ ಹಾಗೆ ಪ್ರೀತಿ ಮಾತನಾಡಲು, ಇದರ ಉಷ್ಣತೆ, ವಾತ್ಸವ್ಯ ಮತ್ತು ಹೃತ್ಪೂರ್ವಕ ಸಂಭಾಷಣೆಗಳನ್ನು ಹುಟ್ಟುಹಾಕುತ್ತದೆ. ಇತಿಹಾಸದುದ್ದಕ್ಕೂ ಪ್ರೀತಿ ಕವಿಗಳು, ತತ್ವಜ್ಞಾನಿಗಳು, ಬರಹಗಾರರು ಮತ್ತು ಕಲಾವಿದರಿಗೆ ಸ್ಫೂರ್ತಿ ನೀಡಿದೆ. ಆದರೂ ಪ್ರತಿಯೊಬ್ಬ ಬರಹಗಾರರು ಅದನ್ನು ವ್ಯಕ್ತಪಡಿಸುವ ವಿಶಿಷ್ಟ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಈ ಪುಸ್ತಕದ ಮೂಲಕ ಡಾಕ್ಟರ್ ಲತಾ ಮನೋಹರ್ ಓದುಗರನ್ನು ಹೃದಯವನ್ನು ಸ್ಪರ್ಶಿಸುವ ಮತ್ತು ಮನಸ್ಸನ್ನು ಪ್ರೇರೇಪಿಸುವ ಭಾವನೆಗಳು, ಸಂಬಂಧಗಳು, ಪ್ರತಿಬಿಂಬಗಳು ಮತ್ತು ಅರ್ಥಪೂರ್ಣ ಸಂಭಾಷಣೆಗಳ ಜಗತ್ತಿಗೆ ಆಹ್ವಾನಿಸುತ್ತಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಪ್ರೀತಿ ಮಾತನಾಡಲು ಪುಸ್ತಕದ ಬಗ್ಗೆ ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಡಾಕ್ಟರ್ ವೈ ಜಿ ರಾಜಣ್ಣ ಸರ್, ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರನ್ನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅಲಯನ್ಸ್ ಬಂಧುಗಳೇ ಹಾಗೂ ಸಾಹಿತ್ಯ ಪ್ರೇಮಿಗಳೇ, ವೇದಿಕೆಯ ಮುಂಭಾಗ ಈ ಒಂದು ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕತೆಯಿಂದ, ಪ್ರೀತಿಯಿಂದ ನಿರೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ಪುಸ್ತಕ ಪ್ರೇಮಿಗಳೇ, ನನ್ನೆಲ್ಲ ಪ್ರೀತಿಯ ಅಲಯನ್ಸ್ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು 2 ಕಾರ್ಯಕ್ರಮಗಳು ಇಲ್ಲಿ ತಮ್ಮ ಮುಖಾಮುಖಿಯಲ್ಲಿ ಜರುಗ್ತಾ ಬಂದಿದೆ. ಮೊದಲನೇದು ಡಾಕ್ಟರ್ ನಾಗರಾಜ್ ವಿ ಬೇರಿಯವರು ಹೇಳಿದ ಹಾಗೆ ಅಲಯನ್ಸ್ ಸಂಸ್ಥೆಯ ಸೇವಾ ಚಟುವಟಿಕೆಯನ್ನು ಕುರಿತಾದಂಥ, ಸಮಾಜ ಸೇವೆಯನ್ನು ಕುರಿತಾದಂಥ ಕಾರ್ಯಕ್ರಮ, ಅಲಯನ್ಸ್ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ, ಅದು ಸಮಾಜ ಸೇವೆಯ ಕಾರ್ಯಕ್ರಮ. ಈಗ ಬೈರಿಯವರು ಹೇಳಿದಾಗೆ ಇದು ಜ್ಞಾನದ ಸೇವೆಯನ್ನು ನೀಡುವಂಥ 2ನೇ ಆಯಾಮ. ಕೃತಿಯ ಲೋಕಾರ್ಪಣೆ, ಪುಸ್ತಕದ ಲೋಕಾರ್ಪಣೆ, ವಿಶೇಷವಾಗಿ ಪುಸ್ತಕಗಳಲ್ಲಿ, ಕೃತಿಗಳಲ್ಲಿ ಕತೆ, ಕಾದಂಬರಿ, ನಾಟಕ ಅಥವಾ ಇತರೆ ಚಿಂತನೆಗಳು, ವಿಚಾರವನ್ನು ಕುರಿತ ಅಂಕಣಗಳಿರ್ಬೋದು, ಎಲ್ಲ ವಿಚಾರಗಳನ್ನು ಕುರಿತಾದ ಪುಸ್ತಕಗಳಿಂದ ವಿಭಿನ್ನವಾಗಿ ನಿಲ್ಲುವಂಥದ್ದು ಕಾವ್ಯವನ್ನು ಕುರಿತಾದಂಥ ಪುಸ್ತಕಗಳು ಅಥವಾ ಕವಿತೆಯನ್ನು ಕುರಿತಾದಂಥ ಪುಸ್ತಕಗಳು. ತಾವು ಗಮನಿಸಿರ್ಬೋದು, ಸಾಕಷ್ಟು ಸಾಹಿತಿಗಳನ್ನು
ಲೇಖಕರನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಕುವೆಂಪು ಈ ನಾಡು ಕಂಡ, ಈ ರಾಷ್ಟ್ರ ಕಂಡ, ವಿಶ್ವ ಕಂಡ ಒಬ್ಬ ಶ್ರೇಷ್ಠ ದಾರ್ಶನಿಕ, ಕವಿ, ಸಾಹಿತಿ, ಚಿಂತಕ, ಹೀಗೆ ಏನೆಲ್ಲ ಹೇಳಿದ್ರು ಕುವೆಂಪು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಕವಿ ಕುವೆಂಪು ಅಂತ ಹೇಳ್ತೀವಿ. ಅಂದರೆ ಕವಿತೆಗೆ ಸಾಹಿತ್ಯ ಪ್ರಕಾರದಲ್ಲಿ ಎಲ್ಲಿಲ್ಲದ ಮಹತ್ವ ಮತ್ತು ಮನ್ನಣೆ ಈ ಸಮಾಜದಲ್ಲಿ ನಾವು ಕೊಡ್ತಾ ಬಂದಿರೋದನ್ನು ಗಮನಿಸಿದ್ದೇವೆ. ರಾಷ್ಟ್ರ ಸಾಹಿತಿ, ರಾಷ್ಟ್ರ ಲೇಖಕ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ರಾಷ್ಟ್ರ ಕವಿ ಎನ್ನುವಂಥ ವಿಶೇಷ ಮನ್ನಣೆಗೆ ಪಾತ್ರರಾದಂಥವರು ನಮ್ಮ ಕವಿಗಳು. ಕಾರಣ ಇಷ್ಟೇ, ಒಂದು ಮಾತಿದೆ, 50ರವರೆಗೆ ಗದ್ಯ ಬರಿಬೇಕು, 50ರ ನಂತರ ಪದ್ಯ ಬರಿಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಪದ್ಯ ಬರೀಲಿಕ್ಕೆ ತುಂಬ ಜೀವನಾನುಭವ ಇರಬೇಕು, ಲೋಕಾನುಭವ ಇರಬೇಕು, ಇದು ಎಲ್ರಿಗೂ ಇರುತ್ತೆ. ಕವಿಗೆ ಏನಪ್ಪ ವಿಶೇಷತೆ ಅಂದರೆ, ಕವಿಯಾದವನು 3000 ಸಾಲುಗಳಲ್ಲಿ ಹೇಳಬಹುದಾದಂಥ ಒಂದು ಗದ್ಯ ಹೇಳುವಂಥದ್ದನ್ನು 3 ಸಾಲುಗಳಲ್ಲಿ ಹೇಳುವಂಥ ಒಂದು ನೈಪುಣ್ಯತೆ, ಪ್ರೌಢಿಮೆ, ಒಂದು ಪ್ರತಿಭಾ ಶಕ್ತಿ ಇರುವಂಥದ್ದು ಕವಿಗೆ. ಅಂದರೆ ನಾವು ಏನು ಹೇಳಬೇಕು ಅಂದ್ಕೊಂಡಿದ್ದೀವೋ 30,000 ಸಾಲುಗಳಲ್ಲಿ ಅದನ್ನು ಹೇಳುವಂಥದ್ದನ್ನು ಸಾಂದ್ರೀಕರಿಸಿ ಆ ಒಂದು ಚಿಂತನೆಗೆ ಲೋಪವಾಗದ ರೀತಿಯಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ, ಅತ್ಯಂತ ಕಡಿಮೆ ಪದಗಳಲ್ಲಿ ಅಷ್ಟು ಸಾರಾಂಶವನ್ನು ಹೇಳುವಂಥದ್ದು ಕವಿಗೆ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ಕವಿಗೆ ನಾವು ಯಾಕೆ 50 ವರ್ಷ ನಂತರ ಕವಿತೆ ಬರೀರಿ ಅಂತ ಅಂದರೆ, ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ, ಗದ್ಯವನ್ನು ಬರೆದಿರ್ತಾರೆ, ಬೇರೆ ಬೇರೆ ಪ್ರಕಾರ ಎಲ್ಲ ಬರೆದ ಮೇಲೆ ಅವ್ರಿಗೊಂದು ಶಬ್ದ ಸಂಪತ್ತು ಸಿದ್ಧಿಸಿರುತ್ತೆ, ಭಾವ ಸಂಪತ್ತು ಜಾಸ್ತಿನೇ ಇರುತ್ತೆ. ಅಂಥವ್ರು ಮಾತ್ರ ಕವಿ ಆಗಲಿಕ್ಕೆ, ಒಳ್ಳೆಯ ಕವಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ರಂಗಣ್ಣವರು ಸಾಕಷ್ಟು ಹೇಳ್ತಾ ಇರ್ತೀನಿ, ಕವಿತೆ ಬರೆಯೋದು ಬಹಳ ಸುಲಭ, ಕವಿತೆ ಬರೆಯೋದು ಬಹಳ ಸುಲಭ, ಒಳ್ಳೆಯ ಕವಿತೆ ಬರೆಯೋದು ಬಹಳ ಕಷ್ಟ. ಒಳ್ಳೆಯ ಕವಿತೆ ಬರೆಯೋದು ಬಹಳ ಕಷ್ಟ. ಬರೆದೆಲ್ಲ ಕವಿತೆ ಆಗೋದಿಲ್ಲ. ಬರೆದಂಥ ಕವಿತೆ ಎಷ್ಟರ ಮಟ್ಟಿಗೆ ಅಂದರೆ, ನನ್ನದೇ ಅಂತ ಒಂದು ಕೋಟ್ ಯಾವತ್ತೂ ಹೇಳ್ತಾ ಇರ್ತೀನಿ, ಬರೆಯಬಹುದು 1000 ಕವಿತೆ, ಬರೆಯಬಹುದು 1000 ಕವಿತೆ, ಬರೆಯಬೇಕು ಸಾವು ಇರದ ಕವಿತೆ. ಬರೆಯಬೇಕು ಸಾವು ಇರದ ಕವಿತೆ. ಒಂದೇ ಒಂದು ಪದ್ಯ ಬರೀರಿ, ಜೀವನ ಪೂರ್ತಿ ಅದು ನಮ್ಮನ್ನು ಕಾಡ್ತಾ ಇದ್ದರೆ ಅದೊಂದೇ ಕವಿತೆ ಸಾಕು. ದೇವನೂರು ಮಹಾದೇವ್ ಅವರು 88ರ ಹೊತ್ತಿಗೆ, ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದವಾಗ, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ತರಂಗದಲ್ಲಿ ಒಂದು ಸಂದರ್ಶನದ ಮಾತನ್ನು ಹೇಳಿದರು, ನನ್ನ ಇದುವರೆಗಿನ ಸಾಹಿತ್ಯವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟಣೆ ಮಾಡ್ತಾ ನಾನು ಗಮನಿಸಿದೆ, ನಾನು ಬರೆದಂಥ ಒಟ್ಟು ಸಾಹಿತ್ಯದ ಪುಟ ಕೇವಲ 260 ಪುಟಗಳು ಮಾತ್ರ. 260 ಪುಟಗಳು ಮಾತ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಂತೇಳಿ. ಅಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯದ ದೊಡ್ಡ ಪ್ರಶಸ್ತಿಗಳು ಬರಬೇಕು ಅಂದರೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ನಂದು 30 ಕಥೆ ಇದೆ, 20 ಕಾದಂಬರಿ, 15 ನಾಟಕ, ಇನ್ನೂ ಏನು ಅವಾರ್ಡ್ ಬಂದಿಲ್ಲ ಅಂತಾರೆ. ಹಂಗೆಲ್ಲ ಬರೋದಿಲ್ಲ. ಅದು ಸತ್ವ ಇದ್ದರೆ ಮಾತ್ರ ಸಾಹಿತ್ಯದಲ್ಲಿ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಅಲ್ಲಿರುತ್ತೆ, ಹಾಗೇ ಇರುತ್ತೆ ಅಷ್ಟೆ. ಆ ಕಾರಣಕ್ಕೆ ಮತ್ತೆ ನಾನು ವಿಷಯಕ್ಕೆ ಬರ್ತೀನಿ. ಒಂದು ಅಪಾಯ ಇದೆ ಮಾತನಾಡೋ ಸಾಹಿತಿಗಳಿಗೆ. ಆಗಲೇ 9 ಗಂಟೆ ಆಗಿದೆ. ಅದೇನಂತಂದರೆ, ಮೈಕಿನ ಮುಂದೆ ನಿಂತ ಸಾಹಿತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿಯ ಮುಂದೆ ನಿಂತ ಯುವತಿ, ಇರುವುದಿಲ್ಲ ಸಮಯದ ಮಿತಿ ಅಂತ. ಹಾಗಾಗಿ ಹೆಚ್ಚು ಮಾತುಗಳನ್ನ ಲಂಸಿಕ್ಕೆ ಹೋಗೋದಿಲ್ಲ. ಕವಿತೆ ಬಗ್ಗೆ ಮತ್ತೆ ಬಂದರೆ, ಕವಿತೆ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಇರುವ ಹಾಗೆ ಸಮಾಜದಲ್ಲಿ ಕವಿಗಳ ಬಗ್ಗೆ ಒಂದು ಕಡೆಗಣನೆ ಇದೆ. ಅವನು ಏನ್ರಿ 4 ಏನೋ ಬರೀತಾನೆ, ಅದನ್ನೇ ಕವಿತೆ ಅಂತಾನೆ, ಅದೇ ಮಹಾ ಅನ್ನೋರು ಇರ್ತಾರೆ. ಯಾಕೆ ಹಿಂಗಾಗ್ತಿದೆ ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಬರೆದದ್ದೆಲ್ಲ ಕವಿತೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮಾತನ್ನು ಹೇಳಿದೆ. ಅದಕ್ಕೆ ನಮ್ಮ ಕವಿಗಳೊಬ್ಬರು ಒಂದು ಕಡೆ ಹೇಳ್ತಾರೆ, ನಮ್ಮ ಕವಿತೆ ಹೇಗೆ ಇರಬಾರ್ದು ಅನ್ನೋದಕ್ಕೆ ಕವಿತೆ ವಾಚನ ಮಾಡ್ತಿದ್ರಂತ ಒಂದು ಕಾರ್ಯಕ್ರಮದಲ್ಲಿ. ಹೇಗೆ ಇರಬಾರ್ದು ಕವಿತೆ ಅಂತ ಹೇಳಲಿಕ್ಕೆ, ಇರೋದಕ್ಕಲ್ಲ, ಹೇಗೆ ಇರಬಾರ್ದು ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಕವಿತೆ ವಾಚನ ಮಾಡ್ತಾಯಿದ್ರಂತೆ.
ಅವರು ಕವಿತೆ ವಾಚನ ಮಾಡ್ತಾಯಿದ್ರು. ಆ ಸಮಾರಂಭದಲ್ಲಿ ಅವರು ಕವಿತೆ ವಾಚನ ಮಾಡ್ತಾಯಿದ್ರು. ಪ್ರೇಕ್ಷಕರು ಅವರವರ ವಾಚನ್ನು ನೋಡ್ತಾ ಇದ್ರು. ಕವಿತೆ ವಾಚನ ಮಾಡ್ತಾಯಿದ್ರು, ಕೂತವರು ಅವರವರ ವಾಚನ್ನು ನೋಡ್ತಾ ಇದ್ರು. ಎಷ್ಟೊತ್ತು ಮುಗಿದು ಸಾಕಪ್ಪ ಅಂತ. ಹಾಗಾಗಬಾರ್ದು ಕವಿತೆ. ಅದಕ್ಕೆ ಇನ್ನೂ ಒಂದು ಅಂತ ಹೋಗ್ತೀನಿ. ಇದ್ದವರು ಇಲ್ಲದವರು ಎಲ್ಲರೂ ಬಂದರು ಸಾಲಮೇಳದಲ್ಲಿ. ಇದ್ದವರು ಇಲ್ಲದವರು ಎಲ್ಲರೂ ಬಂದರು ಸಾಲಮೇಳದಲ್ಲಿ. ಇದ್ದ ಕೆಲವರು ಎದ್ದು ಹೋದರು ಕಾವ್ಯ ಮೇಳದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ನೀವೆಲ್ಲ ಗಮನಿಸ್ತಾ ಇರ್ತೀರಿ, ಏನು ಸರ್ 9 ಗಂಟೆ ಏನಕ್ಕೆ ಕೊರಿತಾ ಇದ್ದಾರೆ ಪರಾಜಯಣ್ಣವರು ಅಂತ ಅನ್ಕೋಬೇಡಿ. ನಾವು ಪ್ರತಿಯೊಂದಕ್ಕೂ ಸಮಯ ಲೆಕ್ಕಾಚಾರ ಮಾಡ್ತಾಯಿದ್ದೀವಿ. ಅಯ್ಯೋ ಇವತ್ತು ಆ ಫಂಕ್ಷನ್ ಇದ್ದು ಬಿಟ್ಟು ಬಂದೆ, ನಮ್ಮ ಮನೆಯವ್ರಿಗೆಲ್ಲ ಹೋಗೋಕ್ಕೆ ಹೇಳಿದ್ದೆ, ಇನ್ನೊಂದು ಏನೋ ಹೇಳಿದ್ದೆ, ನಾಳೆ ಬೆಳಗ್ಗೆ ಎಲ್ಲ ಹೋಗಬೇಕು. ಇದೇ ಧಾವಂತ. ನಾವು ಪ್ರತಿಯೊಬ್ಬರು ಧಾವಂತದಲ್ಲಿ ಬದುಕ್ತಾ ಇದ್ದೀವಿ, ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ. ಹಾಗೆ ಇನ್ನೊಂದೊಂದು ಮುಂದಕ್ಕೆ ಹೋದರೆ, ಈ ಕಾರ್ಯಕ್ರಮಕ್ಕೆ ಹೋದ್ರೆ ನನಗೇನು ಸಿಗುತ್ತೆ, ಈ ಪುಸ್ತಕ ಬಿಟ್ಕೊಂಡ್ರೆ ನನಗೇನು ಸಿಗುತ್ತೆ ಅನ್ನೋರೇ ಜಾಸ್ತಿ. ಇವತ್ತು ಈ ಕವಿತೆ ಕೇಳೋದು ನನಗೇನು ಸಿಗುತ್ತೆ ಅನ್ನೋಂಥದ್ದು ಜಾಸ್ತಿ. ಹಾಗಾಗಿ ಕವಿತೆ ಬಗ್ಗೆನೇ ಮಾತ್ರ ಯಾಕೆ ಹೇಳಿದೆ ಅಂತಂದರೆ, ನಾವು ಇವತ್ತಿಗೂ ಕವಿಗಳು ಅಂತಂದರೆ ಕುವೆಂಪು, ಬೇಂದ್ರೆ, ಮಾಸ್ತಿ, ಅಡಿಗರು, ಅಥವಾ ಇತ್ತೀಚಿನ ಜನ್ರೇಷನಲ್ಲಿ KS ನರಸಿಂಹಸ್ವಾಮಿ ಅವರು ಇರ್ಬೋದು, HS ವೆಂಕಟೇಶ್ ಮೂರ್ತಿ, BR ಲಕ್ಷ್ಮಣರಾವ್, ಮುಂದಕ್ಕೆ ಒಂದು ದಾಟಿ ಹೇಳಿ ಅಂದರೆ ಇನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಮೊನ್ನೆ ಹೇಳ್ತಾರೆ ನಮ್ಮ ಸ್ನೇಹಿತರೆ, ರೇ ಇತ್ತೀಚೆಗೆ ಬಂದು ನಮ್ಮ ಜಯಪ್ಪ ಹೊನ್ನಾಳಿ, ನಮ್ಮ ಸ್ಥಳೀಯರು, ಅಥವಾ ನಮ್ಮ ರಂಗನಾಥ್ ಮೈಸೂರು ಅವರು, ಇವರು ಕೂಡ ಇದ್ದಾರೆ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಹೊಸ ತಲೆಮಾರಿನ ಸಾಹಿತ್ಯದ ಅಭ್ಯಾಸ ಮಾಡುವಂಥವರಿಗೆ ಇವತ್ತಿನ ತಲೆಮಾರಿನ ಕವಿಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗಿಲ್ಲ. ಆ ಕಾರಣಕ್ಕೆ ಮೊನ್ನೆ ಡಾಕ್ಟರ್ ನಾಗರಾಜ್ ವಿ ಬೇರೆಯವರು ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಹೊಸ ಹೊಸ ಕವಿಗಳ ಕವಿತೆಗಳನ್ನು ಪ್ರಚುರವನ್ನು ಪಡಿಸಿ ಅವುಗಳನ್ನು ಕೂಡ ಭಾವಗೀತೆಯ ರೂಪದಲ್ಲಿ ಸುಗಮ ಸಂಗೀತ ಪರಿಷತ್ತರ ಮೂಲಕ ಇವತ್ತು ಮೈಸೂರಿನ ಈ ಸಾಂಸ್ಕೃತಿಕ ನಗರದಲ್ಲಿ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಾಂದರ್ಭಿಕವಾಗಿ ಹೇಳ್ತೇನೆ, ನಿಮ್ಮೆಲ್ಲ ಚಪ್ಪಾಳೆ ಬರಲಿ. ಸುಗಮ ಸಂಗೀತ ಬೆಳೆಯೋದೇ ಒಳ್ಳೆಯ ಕವಿಗಳ ಸಾಹಿತ್ಯದಿಂದ, ಕವಿತೆಗಳ ಮೂಲಕ. ಆ ಕಾರಣಕ್ಕೆ ಇಷ್ಟೆಲ್ಲ ಪೀಠಿಕೆ ಕವಿತೆಗಳ ಬಗ್ಗೆ ಹೇಳಿದೆ. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ವೇದಿಕೆಯನ್ನು ಅಲಂಕರಿಸಿರುವಂಥ ಡಾಕ್ಟರ್ ಶ್ರೀಲತಾ ಮನೋಹರ್ ಅವರು. ಶ್ರೀಲತಾ ಮನೋಹರ್ ಅವರು ಈಗಾಗಲೇ ಅವರ ಪತಿ ವಿಶ್ರಾಂತ ಪ್ರಾಂಶುಪಾಲರಂಥ ಮನೋಹರ್ ಅವರು ಹೇಳಿದಾಗೆ ಮೂಲತಃ ಶಿಕ್ಷಕಿಯಾಗಿ, ಪ್ರವೃತ್ತಿಯಲ್ಲಿ ಗಾಯಕಿಯಾಗಿ, ನಿರೂಪಕಿಯಾಗಿ, ಕಥೆಗಾರ್ತಿಯಾಗಿ, ಕವಿಯತ್ರಿಯಾಗಿ ಆಗಿ ಹೇಳ್ತಾನೆ ಇದ್ದೀನಿ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು, ಅವರು ರಾಜ್ಯ ಮಟ್ಟದಲ್ಲಿ ಕೇರಂ ಸ್ಪರ್ಧೆಯಲ್ಲಿ ಕಳೆದ 20 ವರ್ಷಗಳಿಂದ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಸಂಘ ನಡೆಸುವಂಥ ಕ್ರೀಡಾಕೂಟದಲ್ಲಿ ಕೇರಂ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದೊಂದು ರೀತಿಯ ವೈಶಿಷ್ಟ್ಯಪೂರ್ಣ ಪ್ರತಿಭೆ ಇರುವಂಥವರು ಶ್ರೀಲತಾ ಮನೋಹರ್ ಅವರು. ನನಗೆ ಅತ್ಯಂತ ಖುಷಿ ಅಂತಂದರೆ, ಅವರು ನಮ್ಮ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿರುವಂಥದ್ದು ವೈಯಕ್ತಿಕ ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಅವರನ್ನು ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯ ಹುದ್ದೆಯನ್ನು ಕೂಡ ಕೊಟ್ಟಿದ್ದೆ. ಈಗಾಗಲೇ ಮನೋಹರ್ ಹೇಳಿದಾಗ 2 ಪುಸ್ತಕಗಳನ್ನು ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ ಬಿಡುಗಡೆಯನ್ನು ಕೂಡ ಮಾಡಿದ್ದೆ. ಇರಲಿ, ಇವತ್ತು ಡಾಕ್ಟರ್ ಶ್ರೀಲತಾ ಮನೋಹರ್ ಅವರ ಪ್ರೀತಿ ಮಾತನಾಡಲು ಕವಿತಾ ಸಂಕಲನದ ಲೋಕಾರ್ಪಣೆಯಾಗಿದೆ. ಪ್ರೀತಿ ಮಾತನಾಡಲು ಈ ಕೃತಿ ನೋಡಲಿಕ್ಕೆ ಬಹಳ ಮುದ್ದಾದ ವರ್ಣಚಿತ್ರದೊಂದಿಗೆ ಸೊಗಸಾಗಿ ಮುದ್ರಣಗೊಂಡಿದೆ. ಈ ಒಂದು ಮುದ್ರಣ ಕಾರ್ಯವನ್ನು ಮಾಡಿಕೊಟ್ಟಂಥವ್ರು ನಮ್ಮ ಭೂಮಿಗಿರಿ ಪ್ರಕಾಶನದ ಬೆಟ್ಟೇಗೌಡರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಮೊದಲನೇ ಬಾರಿಗೆ ಹೇಳ್ತಾ, ಇದರ ಒಂದು ವಿಶೇಷತೆ ಅಂದರೆ ಡಾಕ್ಟರ್ ಶ್ರೀಲತಾ ಮನೋಹರ್ ಅವರು, ಇದು ಕೃತಿಯ ಪರಿಚಯವನ್ನು ಹೇಳ್ತಾ ಇದ್ದೀನಿ. ಈ ಕೃತಿಯನ್ನು ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕದ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಂತ ಮಾನ್ಯ ಡಾಕ್ಟರ್ ನಾಗರಾಜ್ ವಿ ಭೇರಿ ಮತ್ತು ಶ್ರೀಮತಿ ಶಾಲಿನಿ ಬೈರಿ ದಂಪತಿಗಳಿಗೆ ಪ್ರೀತಿಯಿಂದ ಅರ್ಪಣೆಯನ್ನು ಮಾಡಿದ್ದಾರೆ. ಇದರ ಇನ್ನೊಂದು ವಿಶೇಷತೆ ಅಂತಂದರೆ, ಇದರ ಬೆನ್ನುಡಿಯನ್ನು ಸಾಮಾನ್ಯವಾಗಿ ಕವಿಯನ್ನು ಕುರಿತು ಅಥವಾ ಲೇಖಕರನ್ನು ಕುರಿತು ಬೇರೆ ಬೇರೆಯವರು ಬರೆಯುವಂಥದ್ದು ಸಹಜ, ಸಾಮಾನ್ಯ. ಅದು ಈ ಬಾರಿ ಇದರ ಬೆನ್ನುಡಿಯನ್ನು ಬರೆದಂಥವರು ಇನ್ನೋರ್ವ ಪ್ರತಿಭಾವಂತ ಗಾಯಕ, ಮೆಕ್ಯಾನಿಕಲ್ ಇಂಜಿನಿಯರ್, ಸೌಂಡ್ ಇಂಜಿನಿಯರ್, ನಮ್ಮ ಎಂಡ್ಯೂರೆನ್ಸ್ ಸ್ಟುಡಿಯೋದ ಸಂಸ್ಥಾಪಕರಾದಂಥ ಜೋಶಿಲ್ ವರ್ಮಾ ಅವರು. ಅದು ವಿಶೇಷತೆ ಅಲ್ಲ, ಜೋಶಿಲ್ ವರ್ಮಾ ಅವರು
ಶ್ರೀಲತಾ ಮನೋಹರ್ ಅವರ ಸುಪುತ್ರ ಅನ್ನುವಂಥದ್ದು ಕೂಡ ಒಂದು ವಿಶೇಷತೆ. ಆ ಕಾರಣಕ್ಕೆ ಇದನ್ನು ಹೇಳಿದೆ. ಎಷ್ಟು ಚೆನ್ನಾಗಿ ಇದನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ, ಇದೇ ಪ್ರಥಮ ಬಾರಿಗೆ ನಾನು ಒಂದು ಕವನ ಸಂಕಲನಕ್ಕೆ ಬೆನ್ನುಡಿ ಬರೆಯುತ್ತಿರುವುದು ಒಂದು ಸಂತಸದ ಸೋಜಿಗದ ಹೆಮ್ಮೆಯ ಸಂಗತಿ ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಬಹುಶಃ ಎಲ್ಲ ಮಕ್ಕಳಿಗೂ ತಾಯಿ ಅಥವಾ ತಂದೆ ಫ್ರೀಡಮ್ ಕೊಡೋದಿಲ್ಲ. ಇದು ನಿನಗೆ ಗೊತ್ತಿತ್ತ ಸುಮ್ಮನೆ ಅಂದ್ಬಿಡ್ತಾರೆ. ಆದರೆ ಮನೆಯಲ್ಲಿ ಕೂಡ ತಮ್ಮ ಸುಪುತ್ರನ ಒಂದು ಜ್ಞಾನಕ್ಕೆ, ಅವರ ಒಂದು ಲವಲವಿಕೆಯ ಪ್ರೀತಿಗೆ ಹೋಗೊಟ್ಟಿ ಒಂದು ಬೆನ್ನುಡಿಯನ್ನು ಬರೆಸಿದ್ದಾರೆ. ಮುನ್ನುಡಿಯನ್ನು ನಮ್ಮ ಮಂಡ್ಯದ ಕವಿಮಿತ್ರ ಕೊತ್ತತ್ತಿ ರಾಜು ಅವರು ಬರ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ ಈ ಕವನ ಸಂಕಲನದ್ದು ಅಂತಂದರೆ, ಬಹಳ ಮುಖ್ಯವಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕವಿತೆಗಳನ್ನು ನೋಡುವಾಗ ಪ್ರೀತಿಯನ್ನೇ ಕುರಿತಾಗಿ ಹೆಚ್ಚು ಬರೀತಾರೆ. ಅಥವಾ ಯಾರಾದರೂ ಮೊದಲನೇ ಕವನ ಸಂಕಲನ ಬರೆದಿದ್ದೀನಿ ಬಿಡುಗಡೆ ಮಾಡಿ ಅಂದಾಗ ನನಗೆ ಗೊತ್ತಾಗ್ಬಿಡುತ್ತೆ ಇದು ಪ್ರೀತಿ ಬಗ್ಗೆನೇ ಇರಬೇಕು ಅಂತೇಳಿ. ಆದರೆ ಶ್ರೀಲತಾ ಅವರು ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಎಲ್ಲದರಲ್ಲೂ ಪ್ರೀತಿ ಬಗ್ಗೆನೇ, ಪ್ರೀತಿಯನ್ನೇ ಅವರು ಅತ್ಯಂತ ಧ್ಯಾನಸ್ಥ ಸ್ಥಿತಿಯಲ್ಲಿ ಬಹಳ ವಿವರವಾಗಿ ಕಥೆಗಳಲ್ಲಿ, ಕವಿತೆಗಳಲ್ಲಿ ಪ್ರೀತಿಯ ನಾವೀನ್ಯತೆಯನ್ನು, ಒಂದು ನೈಪುಣ್ಯತೆಯನ್ನು ಪಡ್ಕೊಂಡು ಈ ಕವಿತೆಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಪ್ರೀತಿಯ ಬಗ್ಗೆ ಮಾತನಾಡುವಾಗ ಪ್ರೀತಿ ಅಂತಂದ್ರೆ ಸಹಜವಾಗಿ ನಮಗೆಲ್ಲ ಅನಿಸುವಂಥದ್ದು ಅನ್ಯೋನ್ಯತೆ, ಒಂದು ಮಧುರ ಬಾಂಧವ್ಯ, ಸಂತೋಷ ಕೊಡುವಂಥದ್ದು, ಆನಂದ ಕೊಡುವಂಥದ್ದು ಎಲ್ಲವೂ ಪ್ರೀತಿಯ ವ್ಯಾಖ್ಯಾನದಲ್ಲಿ ಬರ್ತವೆ. ಈ ಕೃತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಪ್ರೀತಿ ಮಾತನಾಡಲು ಎನ್ನುವ ಈ ಕೃತಿಯಲ್ಲಿ ನಾನು ಓದಂಥ ಸಂದರ್ಭದಲ್ಲಿ ಇಲ್ಲಿ ಸುಮಾರಲ್ಲ ನಿಜವಾಗ್ಲೂ 26 ಕವಿತೆಗಳಿದ್ದಾವೆ. 26 ಕವಿತೆಗಳಿದ್ದಾವೆ. 26 ಕವಿತೆಗಳಲ್ಲಿ ಶ್ರೀಲತಾ ಮನೋಹರ್ ಅವರು ಪ್ರೀತಿಯನ್ನು ಹೆಚ್ಚು ಸಮರ್ಥವಾಗಿ, ಅತ್ಯಂತ ಸುಲಲಿತವಾಗಿ, ಹಾಸುಹೊಕ್ಕಾಗಿ ಆ ಪ್ರೀತಿ ಎನ್ನುವಂಥ ಒಂದು ಭಾವಸ್ಥಿತಿಯನ್ನೇ ಇಡೀ ಕವಿತೆಗಳಲ್ಲಿ ಕಟ್ಟಿಕೊಡ್ತಾ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಚಪ್ಪಾಳೆ ಮೂಲಕ ಸಲ್ಲಿಸೋಣ. ಪ್ರೀತಿ ಮಾತನಾಡಲು ಕೃತಿ ಈ 26 ಕವಿತೆಗಳನ್ನು ಓದಿದ ನಂತರ ನನಗನ್ಸಿದ್ದು, ತುಂಬ ವಿವರ ಹೇಳಲಿಕ್ಕೆ ಹೋಗೋದಿಲ್ಲ, ಊಟ ಸಮಯ ಅಂತೇಳಿ ಯಾರು ವಾಚನ ನೋಡೋಕೆ ಹೋಗ್ಬಿಡಿ. ನನಗನ್ಸಿರುವಂಥದ್ದು, ಈ 26 ಕವಿತೆಗಳಲ್ಲಿ ನಾನು ಗಮನಿಸಿದ್ದು 2 ಪಿಸುಗುಟ್ಟುವ ಹೃದಯಗಳ ಕನವರಿಕೆ, ಕಾಯುವಿಕೆ, ಸೇರಲು ಹಾತೊರೆಯುವ ಹಪಹಪಿ ಉದ್ದಕ್ಕೂ ಈ 26 ಕವಿತೆಗಳಲ್ಲಿ ನಾವು ಕಾಣಬಹುದು. ಭಾಳ ವಿಶಿಷ್ಟವಾಗಿ ಇಲ್ಲಿ ಪ್ರೀತಿಯ ಒಂದು ಗಾಢತೆಯನ್ನು ಅತ್ಯಂತ ಸೊಗಸಾಗಿ ತಮ್ಮ ಕವಿತೆಗಳ ಮೂಲಕ ಶ್ರೀಲತಾ ಮನೋಹರ್ ಅವರು ಕಟ್ಕೊಡ್ತಾ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಪ್ರೀತಿ ಕೇವಲ 2 ಹೃದಯಗಳ ಬೆಸುಗೆ ಅಷ್ಟೇ ಪ್ರೀತಿ ಅಲ್ಲ. ಪ್ರೀತಿ ಅಂತ ಅನ್ನೋ ಪದ ತುಂಬ ವ್ಯಾಪಕವಾದಂಥದ್ದು, ತುಂಬ ವಿಸ್ತಾರವಾದಂಥ, ಆಳವಾದಂಥ, ಗಾಢವಾದ, ನಿಗೂಢವಾದಂಥ ಒಂದು ಅರ್ಥವನ್ನು ಹೊಂದಿರುವಂಥದ್ದು. ಪ್ರೀತಿ ಎನ್ನುವ ಸಬ್ಜೆಕ್ಟ್ ಒಂದು ದೊಡ್ಡ ವಿಶಾಲವಾದಂಥ ಅರ್ಥವನ್ನು ಹೊಂದಿರುವಂಥದ್ದು. ಬಹುಶಃ ಇಂಥ ಒಂದು ವಿಶೇಷತೆಯನ್ನು ಕುರಿತು ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು, ನರಸಿಂಹಸ್ವಾಮಿ, ಎಚ್.ಎಸ್. ವೆಂಕಟೇಶ ಮೂರ್ತಿ, ಬಿ.ಆರ್. ಲಕ್ಷ್ಮಣರಾವ್ ಅವರಿಂದ ಒಳಗೊಂಡು GSS, ಪ್ರೀತಿ ಅಂದ ತಕ್ಷಣ ನನಗೆ ನೆನಪಾಗುವಂಥ GSS, ಪ್ರೀತಿ ಇಲ್ಲದ ಮೇಲೆ, ಮೋಡ ಕಟ್ಟಿತು ಹೇಗೆ, ಹನಿ ಉದಿರಿತು ಹೇಗೆ, ಹನಿ ಹೂ ಹರಳಿತು ಹೇಗೆ, ಹನಿ ಉದುರಿ ಹಸಿರು ಚಿಗುರಿ ನಮ್ಮ ಜೀವ ಸಂಕುಲ ಯಾವ ರೀತಿ ವಿಕಸನ ಹೊಂದುತ್ತೆ ಅನ್ನೋದಾದರೆ, ಅದಕ್ಕೆ ನಮ್ಮಲ್ಲೇ ಎಲ್ಲ ಒಂದು ಕಡೆ ನಮ್ಮ ಪ್ರಕೃತಿಯಲ್ಲಿರುವಂಥ ಪ್ರತಿ ಕಣಕಣದಲ್ಲೂ ಪ್ರೀತಿ ಇದೆ. ಹಾಗೆ ನಾವು ಕೂಡ ಒಬ್ಬ ಮನುಷ್ಯ ಜೀವಿ, ನಮ್ಮಲ್ಲೂ ಕೂಡ ಆ ಪ್ರೀತಿ, ಅವಿನಾಭಾವ ಸಂಬಂಧ ಪ್ರೀತಿ ನಮ್ಮ ಒಳಗೆ ಎಲ್ಲರಲ್ಲೂ ಕೂಡ ಇದೆ. ನಮ್ಮ ಮಕ್ಕಳ ಬಗ್ಗೆ ಇರುವಂಥ ಪ್ರೀತಿ ಬೇರೆ ಇರ್ಬೋದು, ನಮ್ಮ ತಂದೆ ತಾಯಿಗಳಿಗೆ ಇರುವಂಥ ಪ್ರೀತಿ ಇರ್ಬೋದು, ನಮ್ಮ ಬೇರೆ ಬೇರೆ ಹಿರಿಯರ ಬಗ್ಗೆ ಇರುವಂಥ ಪ್ರೀತಿ ಇರ್ಬೋದು. ಅದು ನಮ್ಮ ಲವ್ವರು ಅಥವಾ ನಮ್ಮ ನಲ್ಲ, ಪ್ರೇಯಸಿ, ಪ್ರಿಯಕರ ಅಂತಂದರೆ ಅದರ ಪ್ರೀತಿನೇ ಬೇರೆ. ಬಹುಶಃ ಇಲ್ಲಿರುವಂಥ ಕವಿತೆಗಳು ಈ ವರ್ಗಕ್ಕೆ ಸೇರೋಂಥ ಕವಿತೆಗಳು. ಅಂದರೆ ಇಲ್ಲಿನ ಕವಿತೆಗಳಲ್ಲಿ ಒಂದು ನಿರ್ಭಾವುಕ ಪ್ರೀತಿಯ ಬಗ್ಗೆ ಹೇಳ್ತಾನೆ, ಒಂದು ತಮ್ಮ ಅಂತರಾಳದ ಮೂಲಕ ಇಬ್ಬರು ಪ್ರೇಮಿಗಳು ಹೇಗೆಲ್ಲ ಅಪಪಿಸ್ತಾರೆ, ಅವರಲ್ಲಿ ನಡೆಯುವಂಥ
ಸರಸ ಸಲ್ಲಾಪ ಇರ್ಬೋದು, ವಿರಹ ಇರ್ಬೋದು, ಅಥವಾ ಆ ಒಂದು ಬದುಕಿನ ಬಗ್ಗೆ ಅವರು ಇರುವಂಥ ಚಿಂತನೆಗಳನ್ನು ಉದ್ದಕ್ಕೂ ಶ್ರೀಲತಾ ಮನೋಹರ್ ಅವರು ತಮ್ಮ ಈ ಕವಿತೆಗಳಲ್ಲಿ ಕಟ್ಕೊಡ್ತಾ ಹೋಗ್ತಾರೆ. ಅವರ ಶೀರ್ಷಿಕೆ ಕವಿತೆ ಪ್ರೀತಿ ಮಾತನಾಡಲು. ಈ ಕವಿತೆಯನ್ನು ಕುರಿತು ಒಂದೆರಡು ಲೈನನ್ನು ತಮ್ಮ ಮುಂದೆ ಓದ್ತೇನೆ. ಪ್ರೀತಿ ಮಾತನಾಡಲು ಮಾತು ಬೇರೆ ಬೇಕೆ, ಪ್ರೀತಿ ಮಾತನಾಡಲು ಮಾತು ಬೇರೆ ಬೇಕೆ, ಕಣ್ಣ ಸನ್ನೆಯೊಂದು ಸಾಕು, ಕಣ್ಣ ಸನ್ನೆಯೊಂದು ಸಾಕು, ಪ್ರೀತಿ ಭಾವ ಹಂಚಿಕೊಳ್ಳಲು. ನೋಟದಲ್ಲೇ ಕೋಟಿ ನುಡಿಯು, ಹೇಳಲೊಂದು ನೈಜ ಕಥೆಯು, ಇದಕ್ಕೆ ಬೇಕೆ ಬೇರೆ ನುಡಿಯು, ಇಲ್ಲಡಗಿದೆ ನನ್ನ ಭಾವನೆಯು. ಧಡ್ ಧಡ್ ಎನ್ನುವ ಎದೆ ಬಡಿತ, ಪರಸ್ಪರ ಆಗುತ್ತಿದೆ ಏನೋ ಸೆಳೆತ, ಬಿತ್ತರವಾಗುತ್ತಿದೆ ಮನದ ಮಾತು, ಈ ಗುಟ್ಟು ಇತರರಿಗೆ ಏನೋ ಗೊತ್ತು. ಖಂಡಿತ ಗೊತ್ತಿಲ್ಲ ಮೇಡಮ್, ನಿಮಗೆ ನಿಮ್ಮ ಪ್ರೇಯಸಿಗೆ ಮಾತ್ರ ಗೊತ್ತಿರುವಂಥದ್ದು. ಅಂದರೆ ಅಷ್ಟು ಭಾವನಾತ್ಮಕವಾಗಿ ತಮ್ಮ ಭಾವಕೋಶವನ್ನು ಅಭಿವ್ಯಕ್ತಿಸಿದ ಈ ಕವಿತೆಯ ಒಂದು ಪರಿ, ಪ್ರಣಯದ ಸೊಗಡನ್ನು ಚಿತ್ರಿಸಿರುವ ರೀತಿ ಓದುಗನಿಗೆ ಇಷ್ಟವಾಗ್ತದೆ. ಓದುಗರಲ್ಲಿ ಒಂದು ರೀತಿಯ ಭಾವಲಹರಿಯನ್ನು, ಸಂಚಲನವನ್ನು ಉಂಟು ಮಾಡ್ತದೆ ಈ ಕವಿತೆ. ಇದರ ಆಚೆಗೆ ಔಪಚಾರಿಕವಾಗಿ ಇಲ್ಲಿರುವಂಥ ಕವಿತೆಗಳ ಬಗ್ಗೆ 4 ಸಾಲುಗಳನ್ನು ಹೇಳಬಹುದಾದರೆ, ತುಂಬ ಗುರುತಾಕೊಂಡಿದೆ, ಟೈಮ್ ಇಲ್ಲ, ಆ ಕಾರಣಕ್ಕೆ ತಾವ್ಯಾರು ವಾಚನ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವೇ ಸಾಲುಗಳನ್ನ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ. ನಿನ್ನೆದೆಗೊರಗಿ ಕವಿತೆಯ ಶೀರ್ಷಿಕೆ, ಲತಾ ಮನೋಹರ್ ಅವರ ಇನ್ನೊಂದು ಕವಿತೆಯ ಶೀರ್ಷಿಕೆ ನಿನ್ನೆದೆಗೊರಗಿ. ನಿನ್ನೆದೆಗೊರಗಿ ನನ್ನೆಲ್ಲ ನೋವುಗಳ ಹಂಚಿಕೊಳ್ಳಬೇಕೆಂಬ ನನ್ನ ಆಸೆಗಳು ನನ್ನಲ್ಲೇ ಹುದುಗಿ ಅವು ಬೇರು ಬಿಡುತ್ತಿವೆ. ನಿನ್ನೆದೆಗೊರಗಿ ನನ್ನೆಲ್ಲ ನೋವುಗಳ ಹಂಚಿಕೊಳ್ಳಬೇಕೆಂಬ ನನ್ನ ಆಸೆಗಳು ನನ್ನಲ್ಲೇ ಹುದುಗಿ ಅವು ಬೇರು ಬಿಡುತ್ತಿವೆ. ನಿನ್ನ ಕಣ್ಣಲ್ಲಿ ಕಣ್ಣ ಬೆರೆಸಿ ನನ್ನೀ ಕಣ್ಣೀರ ಕಥೆಯ ತಿಳಿಸಲು ಹೊರಟ ಈ ನಯನಗಳು ಬಿಸಿ ನೀರ ಹನಿಯ ಸುರಿಸುತ್ತಲಿವೆ. ನಿನ್ನ ತೊಡೆಯಲಿ ತಲೆ ಹಿರಿಸಿ ಮನದಾಳದ ನೋವ ಮನಸಾರೆ ತಿಳಿಸಿ ಹೊರಟ ಮನವು ಮಮ್ಮಲ ಮರುಗಿ ಸೊರಗಿದೆ. ನಿನ್ನ ಕೈ ಹಿಡಿದು ದೂರ ಬಹುದೂರ ನಡೆದು ಸಾಗುತ್ತಾ ಹೃದಯದಿಂಗಿತವ ತೋಡಿಕೊಳ್ಳಲು ಮುಂದಾಗಿ ಹೃದಯ ಸೋತು ಪರಿತಪಿಸಿ ನೋಯುತ್ತಲಿದೆ. ನಿನ್ನ ಕರೆಯ ದೂರದಿಂದಲೇ ಆಲಿಸಿ ಆನಂದಿಸಲು ಮುಂದಾದ ಈ ಕರ್ಣ ತೂಗಿ ಕರಗಿ ಮಂಕಾಗಿ ದಾರಿ ತೋರೆದಂತಾಗಿ ಗುಯ್ಯೆಂದು ಮರಗಟ್ಟಿದಂತಾಗಿದೆ. ಬಾಳಿನುದ್ದಕ್ಕೂ ನಿನ್ನೊಡನೆ ಬಾಳಬೇಕೆಂಬ ಕಾತುರದಿಂದಿರುವ ನನ್ನೀ ಮನದಾಸೆಯೆಲ್ಲವೂ ಮೂಟೆ ಕಟ್ಟಿ ಮೂಲಲೆಸೆಯ ಈ ಶರೀರ ಜಡ್ಡುಗಟ್ಟಿ ನಿಶ್ಚಲವಾಗಿದೆ. ಅತ್ಯಂತ ಆರ್ದ್ರವಾಗಿ ಓದುಗರ ಭಾವ ಕರಗುವ ರೀತಿಯಲ್ಲಿ ಅತ್ಯಂತ ನಿವೇದನೆ, ಪ್ರೇಮ ನಿವೇದನೆಯ ಚಿತ್ರಿಸುವಂಥ ರೀತಿ ಬಹಳ ಅದ್ಭುತವಾಗಿದೆ. ಇಲ್ಲಿ ಪ್ರೀತಿ ಬಗ್ಗೆ, ವಿರಹ ಇದೆ, ಪ್ರೇಮಿಗಾಗಿ ಕಾಯುವೆ ಇದೆ, ತಮ್ಮ ಅನುರಾಗದ ಎಲ್ಲ ಭಾವನೆಗಳ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಅನುರಾಗದ ಎಲ್ಲ ಭಾವನೆಗಳ ಕ್ಲೈಮ್ಯಾಕ್ಸನ್ನು ಈ ನಿನ್ನೆದೆಗೊರಗಿ ಎನ್ನುವ ಕವಿತೆ ಓದುಗನಲ್ಲಿ ಒಂದು ರೀತಿಯ ಆಪ್ತತೆಯನ್ನು, ಒಂದು ರೀತಿ ಕುಚುಕು ಅಥವಾ ಲವಲವಿಕೆ ಕವಿತೆಗಳ ನಡುವೆ ಒಂದು ಸೀರಿಯಸ್ ಕವಿತೆ ಇದೆ. ಓದುಗನಿಗೆ ಒಂದು ರೀತಿಯಲ್ಲಿ ಒಂದು ಕ್ಷಣ ಓದಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಕವಿತೆ ಅನ್ನುವಂಥ ರೀತಿಯಲ್ಲಿ ಶ್ರೀಲತಾ ಮನೋಹರ್ ಅವರು ನಿನ್ನೆದೆಗೊರಗಿ ಎನ್ನುವ ಕವಿತೆಯ ಮೂಲಕ ಪ್ರೀತಿಯನ್ನು ಕುರಿತು ಅಭಿವ್ಯಕ್ತಿಸ್ತಾರೆ. ಇನ್ನು ಸರ್, ಇದು ಹಾಡಾಗಿದೆಯಾ? ಈಗಾಗಲೇ ಇದು ನಿನ್ನೆದೆಗೊರಗಿ ಕವಿತೆ ಮೇಡಮ್ ಮಾಡಿದಾರ, ಹಾಡಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಕವಿತೆಯ ಕೇಳಿದ್ದೀವಿ, ಮುಂದಿನ ಕಾರ್ಯಕ್ರಮದ ಹಾಡನ್ನು ಕೇಳೋಣ. ಇನ್ನು ಮುಗ್ಧೆಯೆಂದು ಜರಿಯದಿರು, ಈ ಕವಿತೆಯಲ್ಲಿ ಮುಗ್ಧೆಯೆಂದು ಜರಿಯದಿರು, ದೂರ ತಳ್ಳದಿರು, ನಿನ್ನ ಬೇಕು ಬೇಡಗಳಿಗೆ ನಾನಿನ್ನ ತವರು, ನೀನಿರದ ದಿನಗಳೆಲ್ಲ ನನಗೆ ಮಿಥ್ಯವು, ಮುಗ್ಧೆಯಲ್ಲ ನಾನು ಎಲ್ಲ ತಿಳಿದ ಜಾಣೆಯು ಎನ್ನುವ ರೀತಿಯಲ್ಲಿ ಹೇಳ್ತಾ ಪ್ರೀತಿ ಬೆರೆತ ಪ್ರೇಮಿಯ ಮುಗ್ಧತೆಯನ್ನು ನೆನೆದು ನಿವೇದಿಸುವ ಕವಿಯ ಈ ಸಾಲುಗಳು ನಿಜಕ್ಕೂ ನಮ್ಮೆಲ್ಲರಿಗೂ ಓದುಗರಿಗೆ ಇಷ್ಟವಾಗ್ತವೆ. ಬಂಧುಗಳೇ, ಸುಮಾರು 26 ಕವಿತೆಗಳಲ್ಲೂ ಕೂಡ ಬೇರೆ ಬೇರೆಯ ಪ್ರೀತಿಯ ಆಯಾಮಗಳನ್ನು ಹೇಳುವಂಥ ಪ್ರಯತ್ನವನ್ನು
ಶ್ರೀಲತಾ ಮನೋಹರ್ ಅವರು ಅತ್ಯಂತ ಸಾಧ್ಯಂತವಾಗಿ ಕಟ್ಕೊಡ್ತಾ, ಪ್ರೀತಿ ಯಾವತ್ತೂ ಕೂಡ ಈ ನೆಲದ ಮೇಲೆ ಶಾಶ್ವತವಾಗಿರಬೇಕು. ಪ್ರೀತಿ ಸಾಹಿತ್ಯದ ಆಚೆಗೆ ಸಮಾಜದ ನಡುವೆ ಬೇರೆ ಬೇರೆ ಜಾತಿ, ಧರ್ಮ, ಮೇಲು ಕೀಳು ಅಥವಾ ಸಾಮಾಜಿಕ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ, ಸಾಮಾಜಿಕ ಪ್ರತಿರೋಧಗಳಿಗೆ ಮಾರ್ಗದರ್ಶನವನ್ನು ಮಾಡುವಂಥ ರೀತಿಯಲ್ಲಿ ಕವಿತೆ ಇದ್ದಾಗ ಆ ಕವಿತೆ ಹೆಚ್ಚು ದಿನ ಶಾಶ್ವತವಾಗಿ ನಿಲ್ಲುತ್ತೆ. ಆ ಕಾರಣಕ್ಕೆ ನಾನು ಮತ್ತೆ ನನ್ನ ಮೊದಲನೇ ಸಾಲನ್ನು ಹೇಳ್ತಾ ವಿರಮಿಸ್ತೇನೆ. ಬರೆಯಬಹುದು 1000 ಕವಿತೆ, ಬರೆಯಬೇಕು 1000ದ ಒಂದೇ ಒಂದು ಕವಿತೆ. ನಮಸ್ಕಾರ. ಧನ್ಯವಾದಗಳು ರಾಜಣ್ಣ ಸರ್. ಎಲ್ಲೋ ಕರ್ಕೊಂಡು ಹೊರಟೋದ್ರಿ. ಪ್ರೀತಿ ಕಂಪ್ಲೀಟಾಗಿ ಮಾತಾಡ್ಬಿಡ್ತು. ಪ್ರೀತಿ ಮಾತನಾಡಿದ ಅಕ್ಕ ಏನೆಲ್ಲ ಮಾತಾಡಿದ್ಲ ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ವಿವರಿಸಿದ್ರಿ. ತುಂಬ ಖುಷಿಯಾಯಿತು. ಈ ಪ್ರೀತಿ ಮಾತನಾಡಲು ಮಾತು ಮೌನ ನೋಟ ಬೆರೆತಾಗ ಪುಸ್ತಕದ ಬಿಡುಗಡೆಯನ್ನು ಮಾಡಿಕೊಟ್ಟ ಡಾಕ್ಟರ್ ನಾಗರಾಜ್ ವಿ ಭೈರಿ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಮಾತಾಡೋಂಥ ಸಮಯ ಅಲ್ಲ, ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕಂದರೆ ಹೆಚ್ಚು ಮಾತಾಡೋಕ್ಕೆ ನನಗೆ ರಾಜಣ್ಣವರಷ್ಟು ಜ್ಞಾನನೂ ಕೂಡ ಇಲ್ಲ, ಮಾತಾಡೋಕ್ಕೆ ವಿಷಯನೇ ಇಲ್ಲ ನಂತರ ಮಾತಾಡೋಕ್ಕೆ. ಮೊದಲನೇದಾಗಿ ಪ್ರೀತಿ ಮಾತನಾಡೋಲ್ಲ ಅಂತ ಒಂದು ಒಳ್ಳೆ ಬುಕ್ಕು. ಇಷ್ಟೊತ್ತವರೆಗೆ ಅವ್ರು ಮಾತಾಡೋ ಟೈಮು ಕೂಡ ನಾನು ನೋಡ್ತಾ ಇದ್ದೆ. ಕವಿತೆಗಳೆಲ್ಲ ತುಂಬ ಚೆನ್ನಾಗಿದೆ. ಚೌಪದಿಗಳು, ದ್ವಿಪದಿಗಳು ಎಲ್ಲ ಒಂದೊಂದು ವರ್ಡಲ್ಲೂ ಕೂಡ ಸಾವಿರ ಅರ್ಥ ಇದೆ. ಏನೋ ಮೋಸ್ಟ್ಲಿ ನಮ್ಮ ಮನೋಹರ್ ಅವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆ ಬಹಳ ನೀವು ಪ್ರೀತಿಲಿ ಕೊರಗಿದ್ದೀರೇನೋ ಅಂತ ನನಗಂತೂ ಅನ್ನಿಸ್ತಾ ಇದೆ ಇದು ನೋಡಿದ್ರೆ. ಯಾಕಂದರೆ ಅಷ್ಟೊಂದು ಆರ್ದ್ರತೆ, ಅಷ್ಟೊಂದು ಅವೆಲ್ಲ ಒಂದು ರೀತಿ ಮನಸ್ಸಲ್ಲಿ ಇಟ್ಕೊಂಡಿದ್ದೆಲ್ಲ ಬಿಚ್ಚಿಟ್ಟಂಗೆ ಆಗ್ಬಿಟ್ಟಿದೆ ಇದು. ನೋಡಿ, ನೀವು ಪಿಂಕ್ ಕಲರ್ ಒಳ್ಳೆ ಮುದ್ರಣ ಮಾಡಿಸಿದ್ದೀರಿ. ನಾನು ಕೂಡ ಪಿಂಕ್ ಕಲರ್ ಹಾಕ್ಕೊಂಡು ಬಂದಿದ್ದೀನಿ ನಿಮ್ಮ ಇದಕ್ಕೇನೆ ಕೂಡ ಸ್ಪಂದಿಸೋಣ ಅಂಥೇಳಿ. ಒಂದಂತೂ ಹೇಳ್ತೀನಿ ನೋಡಿ, ಹಿತ್ತಲ ಗಿಡ ಮದ್ದಲ್ಲ ಅಂಥೇಳಿ ಎಂಥ ಒಳ್ಳೆ ಗಾದೆನ ಹೇಳಿದ್ದಾರೆ. ಯಾರೇ ಸಾಧಕನನ್ನು ಅಥವಾ ಸಾಧಕಿನ ಮೊದಲು ಗುರ್ಸೋದು ಮನೇಲಿರೋರು ಸುತ್ತಮುತ್ತಲವರಲ್ವಂತೆ, ಹೊರಗಡೆಯವರೇ ಗುರ್ಸೋದು, ಹೊರಗಡೆಯವರೇ ಮೇಲೆತ್ತೋದು, ಎಲ್ಲ ಅವರೇ ಅವ್ರನ್ನ ಗೌರವ ಕೊಡೋದು. ಆಮೇಲೆ ನಮ್ಮವ್ರು ಬರ್ತಾರೆ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆ ಹಿತ್ತಲಲ್ಲಿ ಅಮೃತ ಬಳ್ಳಿ ಸೊಪ್ಪಿದ್ರು ಸಹ ಅದು ಔಷಧಿ ಅಲ್ಲ, ಬೇರೆಯವ್ರ ಮನೆ ಅಂತಂದರೆ ಅದು ಔಷಧಿ. ಅದು ಹಾಗೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ನಡುವೆನೇ ಇದ್ದಾರೆ ಅವರು, ನಮ್ಮ ಜೊತೆನೇ ಇದ್ದಾರೆ. ನಾನು ಸುಮಾರು ಸರಿ ಕೇಳಿದ್ರು, ಸರ್ ನೀವು 15 ಜನ ಸಾಹಿತಿಗಳದ್ದು ಒಂದು ಸಂಗೀತ ಸಂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಹೊಸದಾಗಿ ಕಾಂಪೋಸ್ ಮಾಡ್ತಾಯಿದ್ದೀರಿ ಅಂತ. ನನ್ನದು ಒಂದಿದೆ ಸರ್, ನಂದು ಒಂದು ಮಾಡ್ತೀನಿ ಅಂತ ಹೇಳ್ತಿದ್ರು. ನಾನು ನಿಜವಾಗ್ಲೂ ಮೇಡಮ್ ನನಗೆ ಸೀರಿಯಸ್ ಆಗಿ ಅದನ್ನು ತೊಗೊಂಡೇ ಇರಲಿಲ್ಲ. ಸಾಹಿತಿಗಳು ಏನೋ ಬರಿತೀನಿ ಅಂತ ಇದ್ದಾರೆ ಅಂತೇಳಿ. ಆದರೆ ಈ ಬುಕ್ಗಳೆಲ್ಲ ನೋಡಿ, ಒಂದೇ ಒಂದು ಪ್ರೀತಿ ಅನ್ನೋ ವಿಷಯಕ್ಕೆ 26 ಹಾಡು ಬರೆದಿದ್ದಾರೆ ಅಂತಂದರೆ ಒಬ್ಬರು ಅತ್ಯುತ್ತಮ ಸಾಹಿತಿ ಅಂತ ಹೇಳೋದು ನಮ್ಗೆ ಗೊತ್ತಾಗ್ತದೆ. ಹಾಗೆ ಹೇಳಿದ್ರು, ನಾನು ಯಾಕೆ ಹಿತ್ತಲ ಗಿಡ ಮದ್ದಲ್ಲ ಅಂದರೆ ನಮ್ಮ ನಡುವೆ ಇದ್ದವ್ರನ್ನ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಎಲ್ಲ ಹೊರಗಡೆಯವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ನಡುವೆ ಇಂಥ ಒಬ್ಬರು, ಅದು ಎಂಥ ಪ್ರತಿಭಾನ್ವಿತೆ ಅಂತಂತಂದರೆ ಲೇಖಕಿ, ಸಾಹಿತಿ, ಜೊತೆಗೆ ಗಾಯಕಿ, ಕ್ರೀಡಾಪಟು. ಕೇರಮ್ಮಲ್ಲಿ ಇಡೀ ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಬಂದಿದ್ದಾರೆ ಅಂದರೆ ಇಂಥ ಪ್ರತಿಭೆಗಳು ಸಿಗೋದು ಭಾಳ ಕಷ್ಟ. ಅಂಥ ಪ್ರತಿಭಾನ್ವಿತೆ. ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಕವಿಗೋಷ್ಠಿಯಲ್ಲಿ ಬರೆದಂಥವ್ರು ನಿಜವಾಗ್ಲೂ ಕೂಡ ನಮ್ಮ ನಡುವೆ ಇದ್ದಾರೆ, ನಾವು ಗುರ್ಸಲ್ಲ ನಾವು. ಇವತ್ತು ಇದನ್ನು ಅದಕ್ಕೆ ಬೇರೆ ತುಂಬ ಚೆನ್ನಾಗಿದೆ. ಜೊತೆಗೆ ಪ್ರಿಂಟಿಂಗು ಅಷ್ಟೇ. ನಾನು ಇವ್ರಿಗೆ ಹೇಳ್ತಾ ಇದ್ದೆ, ನಂದು ಈಗೀಗ ಇತ್ತೀಚೆಗೆ ಕಣ್ಣು ಸ್ವಲ್ಪ ಮಂಜಾಗ್ತಾ ಇದ್ದರೆ ನಿಮ್ಮ ಅಕ್ಷರ ನೋಡ್ಬಿಟ್ರೆ ಎಂಥ ವಯಸ್ಸಾದರೂ ಕೂಡ ಓದ್ಬೋದು ಅಂತ ಹೇಳ್ತಿದ್ದೆ ಇವ್ರಿಗೆ. ಯಾರು ಬೆಟ್ಟೆಗೌಡರಿಗೆ ಅಷ್ಟು ಚೆನ್ನಾಗಿ ಬಂದಿದೆ ಅಕ್ಷರಗಳು, ಪ್ರಿಂಟಿಂಗು ಚೆನ್ನಾಗಿ ಬಂದಿದೆ. ಬುಕ್ಕು ಮುಂದ್ಗಡೆ ಜೊತೆಗೆ 2 ಗಿಳಿಗಳು ಯಾವುದು ಯಾವುದದು ಪ್ರೀತಿಯಿಂದ ಮಾತಾಡೋದು ಚಿತ್ರನೂ ಕೂಡ ಬಹಳ ಒಂಥರ ಡೀಸೆಂಟಾಗಿ ಚೆನ್ನಾಗಿ ಬಂದಿದೆ. ಪುಸ್ತಕ ಚೆನ್ನಾಗಿದೆ, ಲವ್ ಬರ್ಡ್ಸು, ಪ್ರಿಂಟಿಂಗು ಎಲ್ಲವೂ ಕೂಡ ಚೆನ್ನಾಗಿದೆ ಮೇಡಮ್. ನಿಮ್ಮ ಈ ಪುಸ್ತಕಕ್ಕೆ ಮೊದಲನೇದಾಗಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಒಂದಷ್ಟು ಸರ್ಕ್ಯುಲೇಟ್ ಮಾಡಿ ಎಲ್ಲರಿಗೂ ಕೂಡ ಆಗಲಿ. ಜೊತೆಗೆ ಇದರಲ್ಲಿರೋಂಥ 1-2 ಹಾಡನ್ನು ಚೆನ್ನಾಗಿ
ನಮ್ಮ ಇವ್ರು ಹೇಳ್ತಾಯಿದ್ರು, ನಮ್ಮ ಬೆಟ್ಟೇಗೌಡರು, ನಮ್ಮ ಯಾರು ವಾಣಿ ಮೇಡಮು, ಪ್ರೀತಿ ನೀ ಎಲ್ಲಿ ಅಂತ ಅದೇ ರವಿಚಂದ್ರನ್ ಪಿಕ್ಚರ್ ಹಾಡು ಅದು ಈಗ ನಿಮ್ಮ ಹಾಡನ್ನು ಅದೇ ರೀತಿ ಫೇಮಸ್ ಮಾಡಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ಹಾಡನ್ನು ನಾವು ಸಂಗೀತ ಅಳವಡಿಸ್ಕೊಂಡು ಯಾವ್ದಾದ್ರು ಒಂದೆರಡು ಹಾಡನ್ನು ಇದು ಮಾಡೋಣ, ಮಾಡಿಬಿಟ್ಟು, ಯಾಕಂತಂದರೆ ಚೆನ್ನಾಗಿದೆ ನಮ್ಗೆ ಯಾವತ್ತೂ ಅಷ್ಟೇ ಈ ವರ್ಡಿಂಗ್ಸ್ಗಳು ಸಿಂಪಲ್ಲಾಗಿದ್ದು ಅರ್ಥ ಜಾಸ್ತಿ ಕೊಡೋಂಥದ್ದಿದ್ದೆಲ್ಲ ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ, ಜನಕ್ಕೆ ಬೇಗ ತಲುಪುತ್ತೆ ಅಂತ ಇದನ್ನು ಹಾಕ್ಕೊಂಡು ಮಾಡಿದ್ದೀರ. ನಿಮಗೆ ಒಳ್ಳೆಯದಾಗಲಿ. ಸ್ನೇಹಿತರೆ, ನಾನು ಹೇಳೋದು ನೋಡಿ, ರಂಗಣ್ಣವ್ರು ಇಲ್ಲೇ ಇದ್ದಾರೆ, ಫೇಸ್ಬುಕ್ಕಲ್ಲಿ ಯಾವಾಗಲೂ ಕೂಡ ಹಂಚ್ಕೊತಾ ಇರ್ತಾರೆ ಹಳೇ ನ್ಯೂಸ್ಗಳನ್ನ ನೋಡಿ, ಆ ಕಾಲ ಹಿಂಗಿತ್ತು ಈಗ ಹೆಂಗಿದೆ ಅಂತೇಳಿ. ನಾನು ಮೊನ್ನೆ ಕೂಡ ಹೇಳಿದೆ, ಯಾವಾಗ ನಮ್ಮ ಸಂಸ್ಕಾರ ಸಂಸ್ಕೃತಿ ಕಣ್ಮರೆ ಆಗ್ತದೋ, ಬುಕ್ಗಳನ್ನ ತೊಗೊಳ್ಳೋಂಥ ಸಂಸ್ಕೃತಿ ಸರ್ಕಾರದಿಂದ ಕಣ್ಮರೆ ಆಗುತ್ತೋ, ಆ ದುಡ್ಡನ್ನ ಬೇರೆ ಡಿಪಾರ್ಟ್ಮೆಂಟಿಗೆ ಸುರಿಬೇಕು ಅಷ್ಟೇ ಅಂತ. ನಮ್ಮನ್ನು ಮೊದಲಿಂದ ಇಲ್ಲಿವರೆಗೆ ಕಾಯ್ಕೊಂಡು ಬರ್ತಾಯಿದ್ದು ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರ. ಅದು ಕಣ್ಮರೆ ಆದಂಗೆ ಕ್ರೈಮ್ಸ್ಗಳು ಜಾಸ್ತಿ ಆಗ್ತದೆ. ಬೇರೆದಕ್ಕೆ ಈ ಆಡಳಿತ ಮಾಡ್ಬೇಕಾದ್ರೆ ಬೇರೆದಕ್ಕೆ ಹೆಚ್ಚು ದುಡ್ಡು ಹಾಕ್ಬೇಕಾಗ್ತದೆ ಅಷ್ಟೇ. ಅದಕ್ಕೆ ನಾವು ಆ ಒಂದು ಸೂಕ್ಷ್ಮನ ಗುಬ್ಬಚ್ಚಿ ಎಲ್ಲಿ ಹೋದವು ಅಂತ ಒಂದು ಹಾಡಿದೆ. ಹಾಗೆ ನಾವು ನಮ್ಮ ಸೂಕ್ಷ್ಮತೆಯನ್ನೇ ಮರ್ತುಬಿಟ್ಟಿದ್ದೀವಿ. ಈ ಕವಿತೆಗಳನ್ನ ಓದೋದು, ಸಾಹಿತ್ಯಗಳನ್ನ ಓದೋದು, ಬುಕ್ಗಳನ್ನ ಓದೋದು, ಬರೀ ಮಾಮೂಲಿ ಶುರುವಾದರೆ ಬರೀ ಮೊಬೈಲು, ಚಾಟ್ GPT, ಬರೀ ಇವೆ ಫೇಸ್ಬುಕ್ಕು, ಇಷ್ಟರೊಳಗೆ ಆಗೋಯ್ತು ನಮ್ಮ ಜೀವನ, ಇನ್ನೇನೂ ಇಲ್ಲ. ಆ ಸೂಕ್ಷ್ಮತೆ ಅನ್ನೋದು ನಮ್ಮ ಮನುಷ್ಯತನೇ ಮರೆತು ಬಿಡ್ತಾ ಇದ್ದೀವಿ ಈ ಕಾಲದಲ್ಲಿ. ಯಾಕಂತಂದು ಮನುಷ್ಯರು ಹಂಗೆ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಅದೇ ಥರ ಆಗಿಬಿಟ್ರೆ ಮುಂದೆ ಹೇಗಾಗುತ್ತೆ ಅಂತ ನಂಬಿಕೆನೇ ಕಳ್ಕೊಂಬಿಡ್ತಾಯಿದ್ದೀವಿ ಒಬ್ಬರ ಮೇಲೊಬ್ರಿಗೆ. ಅದರಿಂದಾಗಿ ಆದಷ್ಟು ಕೂಡ ಒಳ್ಳೆ ಕಾರ್ಯಗಳನ್ನ ನಾವು ಕೂಡ ಮುಂದುವರ್ಸೋಣ, ಮುಂದಿನ ಪೀಳಿಗೆ ಕೂಡ ಮುಂದುವರ್ಸೋಣ. ಈ ರೀತಿ ನೀವು ಕೂಡ ನಮ್ಮ ಈ ಒಂದು ಕವಿತೆ ಅಂದರೆ ಕವಿ ಹೃದಯ ಇದ್ದವ್ರಿಗೆ ಮಾತ್ರ ಬರೆಯೋಕ್ಕಾಗೋದು, ಸೂಕ್ಷ್ಮತೆ ಇದ್ದವ್ರಿಗೆ ಮಾತ್ರ ಎಲ್ಲರಿಗೂ ಕೂಡ ಬರೆಯೋಕ್ಕಾಗೋದಿಲ್ಲ. ಅದು ನಮ್ಮಂಥವ್ರಿಗಂತೂ ಆಗೋದೇ ಇಲ್ಲ ಬಿಡಿ. ಅದರಿಂದಾಗಿ ನಿಮ್ಮಂಥವ್ರು ಇರೋದು ನಮ್ಮ ಸಮಾಜಕ್ಕೆ ಒಂದು ಆಸ್ತಿ ಅಂತ ಹೇಳ್ತಾ ನಿಮಗೆ ಮತ್ತೆ ಆಲ್ ದಿ ಬೆಸ್ಟ್ ಅಭಿನಂದನೆಗಳು ಹೇಳ್ತೀನಿ ಮೇಡಮ್. ನಮಸ್ಕಾರ. ಮತ್ತು ಇದೇ ಸಂದರ್ಭದಲ್ಲಿ ಲೇಖಕರು ನಿಮಗೆಲ್ಲ ಒಂದು, ಈ ಪುಸ್ತಕದ ಬೆಲೆ 96 ರೂಪಾಯಿ, ಇವತ್ತು ತಗೊಂಡ್ರೆ 75 ರೂಪಾಯಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ದಯಮಾಡಿ ಪುಸ್ತಕ ಬೇಕಾದವರು ಡಾಕ್ಟರ್ ಶ್ರೀಲತಾ ಮನೋಹರ್ ಅವ್ರನ್ನ ಸಂಪರ್ಕಿಸಬಹುದು. ಪುಸ್ತಕ ಇಲ್ಲೇ ಇದೆ, ತಂದಿದ್ದಾರೆ. ಧರ್ಮ, ಸಂಸ್ಕೃತಿ ಹಾಗೂ ಓದಿನ ಕಡೆ ಗಮನವನ್ನು ಹರಿಸಬೇಕು, ಪುಸ್ತಕ ಓದುಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳಿ ತುಂಬ ಹಿತನುಡಿಗಳನ್ನು ನುಡಿದಂಥ ಡಾಕ್ಟರ್ ನಾಗರಾಜ್ ಭೈರಿ ಸರ್ ಅವರಿಗೆ ಧನ್ಯವಾದಗಳು ಸರ್. ಒಂದು ಸರ್ ಒಂದು ಅಕ್ಕನಿಗೆ ಒಂದು ಇಲ್ಲ ಒಂದು ದೇವಿ ಆನಂದ್ ಅವರು ವೇದಿಕೆ ಮೇಲೆ ಬರಬೇಕು. ಅಕ್ಕನಿಗೆ ಒಂದು ಕಿರು ಸನ್ಮಾನವನ್ನು ಮಾಡಿ. ಅದೇ ಇಷ್ಟು ವರ್ಷಗಳ ಅಕ್ಕನ ಒಂದು ಈ ಜರ್ನಿ ನಮಗೆ ತುಂಬ ಸ್ಫೂರ್ತಿದಾಯಕವಾಗಿತ್ತು. ಅವಳು ಆ್ಯಕ್ಚುಲಿ ತುಂಬ ಬುಕ್ಗಳಲ್ಲಿ ಸುಮ್ಮನೆ ಬರೆದು ಇಡ್ತಾ ಇದ್ಲು. ನಾನು ಹೋದಾಗೆಲ್ಲ ಆ ಬುಕ್ನ ತೆಗೆದು ಓದ್ತಾ ಇರ್ತಿದ್ದೆ. ಅವಾಗ ಕೇಳ್ದಿದ್ದೀನಿ, ಯಾಕೆ ನೀನು ಬುಕ್ಸ್ ಆಗಿ ರಿಲೀಸ್ ಮಾಡಬಾರ್ದು, ಒಂದೊಂದಾಗಿ ಬುಕ್ ಮಾಡ್ಬೋದಲ್ಲ, ಇಷ್ಟೊಂದು ಬರೆದಿದ್ಯಾ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಬರೀತಿದ್ದವಳು ನಾನು, ಆದರೆ MBBS ಹೋದ ತಕ್ಷಣ ನನ್ನ ಬರವಣಿಗೆನೇ ನಿಂತೋಯ್ತು. ಬಟ್ ಅದು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಅಂದರೆ ಕವಿಗಳ ಇಮ್ಯಾಜಿನೇಷನ್ ಇರುತ್ತಲ್ಲ, ಅದನ್ನು ಯಾರೂ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಶಕ್ತಿ ಇರುತ್ತೆ ಅವರ ಬರವಣಿಗೆಯಲ್ಲಿ. ಯಾಕೆಂದರೆ ನಾವು ಏನೇನೋ ಅಂದ್ಕೊಳ್ತೀವಿ ಮನಸ್ಸಿನಲ್ಲಿ, ನಮ್ಮ ಭಾವನೆಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತೀವಿ, ಅದನ್ನು ಹೊರಗೆ ಪೆನ್ನಿನ ಮುಖಾಂತರ ಈ ಬರವಣಿಗೆಯಲ್ಲಿ ತರೋದಿದೆಯಲ್ಲ, ಅದು ತುಂಬ ಅತ್ಯಂತ ಕಷ್ಟಕರವಾದ ಕೆಲಸ ಅದು. ಅಕ್ಕ ಒಂದು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಒಂದು ಕವನ ಬರೆದಿದ್ಲು. ಅದಂತೂ ತುಂಬ ಇಷ್ಟವಾಯಿತು. ನಾನು ಯಾವಾಗ್ಲೂ ನನ್ನ ಸ್ಪೀಚಸಲ್ಲಿ ಏನಾದ್ರು ಮಾತಾಡುವಾಗ ಇದು ಹೆಣ್ಣು ಭ್ರೂಣ ಹತ್ಯೆ ಈಗಲೂ ನಡೀತಾ ಇದೆ, ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅಂದರೆ ಆ ಹೆಣ್ಣು ಭ್ರೂಣ ಕೂಡ ಯಾವ ಮಟ್ಟಕ್ಕೆ ಅಳುತ್ತೆ ಒಳಗಡೆ ಅಂತ ಅಂದ್ಬಿಟ್ಟು, ಗರ್ಭಕೋಶದಲ್ಲಿ ಅಳೋದನ್ನು ಅವಳು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೆದಿದ್ಲು. ತುಂಬ ಅದ್ಭುತವಾಗಿತ್ತು. ಈ ಎಲ್ಲ ಅವಳ ಸಕ್ಸಸ್ಗೆ ಒಂದು ಕಿರು ಕಾಣಿಕೆಯನ್ನು ನೀಡಬೇಕಂತ ಅಂದ್ಕೊಂಡೆ. ನಮ್ಮ ಕುಟುಂಬದ ಹೆಮ್ಮೆಯ ಕವಯಿತ್ರಿ ಡಾಕ್ಟರ್ ಶ್ರೀಲತಾ ಮನೋಹರ್ ಅವರಿಗೆ ಕುಟುಂಬದ ಪರವಾಗಿ ಒಂದು ಸಣ್ಣ ಸನ್ಮಾನ. ಅವರ ಲೇಖನಿಯಿಂದ ಇನ್ನೂ ಅನೇಕ ಅದ್ಭುತ ಕೃತಿಗಳು ಹೊರಹೊಮ್ಮಲಿ ಅಂತ ನಾನು ಪ್ರಾರ್ಥಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.
ಬನ್ನಿ ಮೇಡಮ್, ಒಂದು ಫೋಟೋ ತೆಗಿತೀನಿ, ಹೆಂಗೆ ಮಾತಾಡಿ. ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಮೇಡಮ್, ತುಂಬ ಕಂಗ್ರ್ಯಾಚುಲೇಷನ್ಸು. ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಒಂದು ಪುಸ್ತಕದಕ್ಕೆ ಇಳಿಸಿದ್ದೀರಾ. ಅದು ಎಲ್ಲರಿಗೂ ಸಿಗಲ್ಲ, ಆ ಅವಕಾಶ ನಿಮಗೆ ಸಿಕ್ಕಿದೆ. ನೀವು ನಮ್ಮಿಬ್ಬರಿಗೆ ಅರ್ಪಿಸಿರೋದು ತುಂಬ ಥ್ಯಾಂಕ್ಸು. ಅವ್ರಿಗಾದ್ರೂ ಅರ್ಹತೆ ಇದೆ, ನನಗೇನು ಇಲ್ಲ, ನೀವು ನನಗೂ ಅರ್ಪಿಸಿದ್ದೀರಾ ಅಂದರೆ ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದು 2 ಲೈನ್ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ. ಕರುಣಾಮೃತದಿ ನಿನ್ನ ಕಣ್ಣೊರೆಸಲು ನಾನು ತಂದಿರುವೆ ದೇವಲೋಕದ ಅಮೃತವ ಅಂತ. ತುಂಬ ಚೆನ್ನಾಗಿದೆ ಅದು, ಭಾಳ ಒಳ್ಳೆ ನಿಮ್ಮ ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಮಾತಾಡಬೇಕಾದ್ರೆ ಈ ಪುಸ್ತಕನ ನಮ್ಗೆ ಅರ್ಪಿಸಿದ್ದಾರೆ ಅಂತ ಹೇಳೋದನ್ನೇ ಮರ್ತುಬಿಟ್ಟೆ. ನಿಜವಾಗ್ಲೂ ಮೇಡಮ್ ಬಹಳ ಕೃತಜ್ಞತರಾಗಿರ್ತೀವಿ. ನಮ್ಮನ್ನು ಆ ಲೆವೆಲ್ಗೆ ಏರಿಸಿರೋದಕ್ಕೆ ನಮ್ಮ ಅರ್ಹತೆ ಇಲ್ಲದಿದ್ರೂ ಕೂಡ ಒಂದು ಅರ್ಪಿಸ್ತಾರೆ ಅಂತಂತಂದರೆ ಅದಕ್ಕೆ ವರ್ಡ್ಸ್ಗಳೇ ಇಲ್ಲ. ಇದು 4ನೇದೇ ಕೃತಿ ಅವ್ರದ್ದು. ಹಾಗೆ ಈ ಪ್ರೀತಿ ಮಾತನಾಡಲು ಪುಸ್ತಕದ ಹಿನ್ನುಡಿಯನ್ನು ಬರೆದಂಥ ನನ್ನ ಮಗ ಜೋಶಿಲ್ ವರ್ಮಾ ಅವ್ರ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕಾಗಿತ್ತು. ಹಿನ್ನುಡಿ ಬರೆದಿರೋದು ಒಂದು ಅದ್ಭುತ ಅಂತ ಹೇಳ್ತಾ ಇದ್ದೀರಾ. ಗಾಯಕ, ಅವರು ಇಂಜಿನಿಯರ್ ಆಗಿದ್ಕೊಂಡು ಅಂದರೆ, ಆದರೆ ಅವರು ಅದ್ಭುತ ಬರಹಗಾರ. ಎಷ್ಟೊಂದು ಹಾಡುಗಳು ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ಅದಕ್ಕೆ ರಾಗಗಳನ್ನೂ ಹಾಕ್ತಾರೆ, ರಾಗ ಸಂಯೋಜನೆನೂ ಮಾಡ್ತಾರೆ. ಸಿತಾರ್ ವಾದಕರು, ಇವ್ರ ಬಗ್ಗೆ ಹೇಳಬೇಕು. ಅವ್ರದ್ದು ಕವನನೇ ಬೇರೆ ಲೋಕಕ್ಕೆ ತಗೊಂಡು ಹೋಗುತ್ತೆ ಅದು. ಅದನ್ನು ನಾವು ನೆಕ್ಸ್ಟು ಜೋಶಿಲ್ ವರ್ಮಾ ಅವ್ರದ್ದು ಪುಸ್ತಕಗಳು ಬಿಡುಗಡೆ ಆಗಲಿ ಅಂತ ಆಶಿಸ್ತೀನಿ. ಪ್ರೀತಿ ಮಾತನಾಡಲು ಪುಸ್ತಕದ ಬಗ್ಗೆ ಕವಿತ್ರಿ ಅವರು. ಇಲ್ಲ ಮಾತಾಡು. ಎಲ್ರಿಗೂ ನಮಸ್ಕಾರ. ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿದೆ ಕನ್ನಡಕ. ಮೊದಲನೇದಾಗಿ ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆದಂಥ 4 ವರ್ಷದಿಂದ ಮುನ್ನುಡಿ ಬರೆದಿದ್ದು. ಪುಸ್ತಕ ರಿಲೀಸ್ ಆಗೋಕ್ಕೆ ಇಷ್ಟು ದಿನ ಆಯ್ತು, ವರ್ಷಗಳಾಯಿತು. ಯಾಕಂದರೆ ನನಗೂ ಸ್ವಲ್ಪ ಸರ್ಜರಿ ಆಗಿತ್ತು, ಮೇಜರ್ ಸರ್ಜರಿ ಆಗಿತ್ತು, ಹಿಪ್ ರೀಪ್ಲೇಸ್ಮೆಂಟ್ ಆಗಿತ್ತು. ಸೊ ಹಾಗಾಗಿ ಮುಂದಕ್ಕೆ ಹೋಗ್ತಾ ಇವತ್ತು ಪಟ್ಟಿಡ್ದು 1.5 ವರ್ಷದಿಂದ ಪಟ್ಟಿಡ್ದು ಬೆಟ್ಟಗೌಡರ ಕೈಯಲ್ಲಿ ಪ್ರಿಂಟ್ ಮಾಡಿಸಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಕೊತ್ತತಿ ರಾಜು ಅವ್ರಿಗೆ. ಹಾಗೆ ಬೆನ್ನುಡಿ ಬರ್ಕೊಟ್ಟಂತಹ ನನ್ನ ಮಗ ಜೋಶಿಲ್, ಕೇಳಿದೆ ಮಗನೇ ಹಿಂಗೆ ಬರೀ ನೀನು ಸಾಹಿತ್ಯದಲ್ಲಿದೆಯಾ, ಸೊ ಕೇಳ್ತಾ ಇದ್ದೀನಿ ಬರೀ ಅಂತ. ಆಮೇಲೆ ಒಂದು ದಿನ ಟೈಮ್ ಕೊಡಿ ಮಮ್ಮಿ ಅಂತ. 1 ದಿನ ಆಗಲ್ಲ ಮಗನೇ, ಅರ್ಧ ದಿನದಲ್ಲಿ ಬರ್ಕೊಡು ಅಂತ. ಆಮೇಲೆ ಆಯಿತು ಮಮ್ಮಿ ಟ್ರೈ ಮಾಡ್ತೀನಿ ಅಂತ. ಟ್ರೈ ಎಲ್ಲ ಮಾಡೋಕ್ಕಾಗತ್ತೆ ಬರೀ. ಆಮೇಲೆ ಖುಷಿಯಿಂದ ಎಷ್ಟು ಬೇಗ ಬರೆದು ಕೊಟ್ಟ, ಅಲ್ಲೇ ಕೂತ್ಕೊಂಡು ಅಲ್ಲೇ ಟೈಪ್ ಮಾಡಿಸಿ ಅಲ್ಲೇ ಹಾಕಿದ್ವಿ. ಪಟ ಅಂತ ಟೈಪ್ ಮಾಡಿದ್ರು ಬೆಟ್ಟೇಗೌಡರು ಸರು. ಅವ್ರಿಗೂ ಸಹ ನಾನು ಪ್ರೀತಿಯ ಧನ್ಯವಾದಗಳು ಹೇಳ್ತಾ, ನನ್ನ ಮಗನಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಪುಸ್ತಕಕ್ಕೆ ಮುಖಪುಟ ವಿನ್ಯಾಸ ಸಹ ಬೆಟ್ಟೇಗೌಡರೆ ಮಾಡಿದ್ದಾರೆ. ಅವ್ರಿಗೆ ಡಬಲ್ ಅವ್ರಿಗೆ ಥ್ಯಾಂಕ್ಸ್, ಧಮಾಕ ಅವ್ರಿಗೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತೀನಿ. ಆಮೇಲೆ ಈ ದಿನದ ಕಾರ್ಯಕ್ರಮದಲ್ಲಿ ನನ್ನ ಪುಸ್ತಕಕ್ಕೆ ನಾನು ಯಾರಿಗಾರು ಅರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು
ನಾನು ಬೈರಿ ಸರ್ಗೆ ಅರ್ಪಣೆ ಮಾಡಬೇಕು ಸರ್, ನನಗೆ ಅವ್ರು ಕಾಲ್ ಮಾಡೋಕ್ಕಂದ್ರೆ ಭಯ ಸರ್, ಏನು ಮಾಡಲಿ ಅಂತ. ಮಾಡಿ ಮೇಡಮ್, ನಾನೇ ಮಾಡ್ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರೇ ಕಾಲ್ ಮಾಡಿಕೊಟ್ರು. ಮಾತಾಡಿದೆ, ಸರ್ ಪ್ಲೀಸ್ ಒಪ್ಕೊಳ್ಳಿ. ಬೇಡ ಬೇಡ, ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಬೇಡ ಬೇಡ ಅಂತ. ಪ್ಲೀಸ್ ಸರ್, ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾನು ರೆಡಿ ಆಗ್ಬಿಟ್ಟಿದ್ದೆ ಸರ್, ಈಗ ಫೋಟೋ ಅಷ್ಟೇ ಕೂರಿಸೋದಿದೆ ಬಾಕಿ ಅಷ್ಟೇ ಅಂತ ಅಂದಾಗ ಖುಷಿಯಿಂದ ಒಪ್ಕೊಂಡ್ರು. ಅವ್ರಿಗೂ ನಾನು ದಂಪತಿಗಳಿಗೆ ನನ್ನ ಹೃದಯಪೂರ್ವಕ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಈ ಪುಸ್ತಕಕ್ಕೆ ಟೈಪ್ ಮಾಡಿದ್ದು ಬೆಟೆಗೌಡ್ರೆ, ಮುಖಪುಟ ಬೆಟೆಗೌಡ್ರೆ, ಮುಖಪುಟ ಅದೇ ಬೆನ್ನುಡಿಗೆ ಅಥವಾ ಇನ್ನೇನೇ ವ್ಯವಸ್ಥೆ ಅದು ಚೆನ್ನಾಗಿ ಆಗಬೇಕಂದ್ರೆ ಬೆಟೆಗೌಡ್ರೆ ಕಾರಣ. ಅವ್ರಿಗೂ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಸ್ನೇಹಿತರು, ಪ್ರೀತಿಯ ಬಂಧು ಮಿತ್ರರು, ನಮ್ಮ 2 ಸೊಸೆಯಂದಿರು, ಬೀಗರು ಎಲ್ಲರೂ ಬಂದಿದ್ದೀರಿ. ನನ್ನ ಪ್ರೀತಿಯ ವಾಣಿಯ ಮಗಳು ಶ್ರೇಯನು ಬಂದಾಳೆ. ಅವ್ರ ಯಜಮಾನ್ರಿಗೂ ಹಾಕಿದ್ದೆ, ಆಗೋ ಬಂದಿಲ್ಲ, ಅವರು ಬಂದಿದ್ರೆ ಖುಷಿ ಆಗ್ತಿತ್ತು. ಅವ್ರಿಗೂ ಸಹ ಪ್ರೀತಿಯ ಧನ್ಯವಾದಗಳು ಹೇಳ್ತೀನಿ. ರಂಗಣ್ಣ, ನಾನು ಇವತ್ತೇ ಹೇಳಿದ್ದವ್ರಿಗೆ, ಯಾಕಂದರೆ ಲೇಟಾಗಿ ಇದು ಪ್ರಿಂಟಾಗಿ 2 ದಿವಸಕ್ಕೆ ಅದು ಇನ್ವಿಟೇಷನ್ ಆಗಿದ್ದು. ಅಮ್ಮಂಗೆ ಹುಷಾರಿಲ್ಲ, ತುಂಬ ಹುಷಾರಿರಲಿಲ್ಲ ಅಮ್ಮಂಗೆ, ಅಡ್ಮಿಟ್ ಮಾಡ್ಕೊಂಡಿದ್ವಿ. ರಿಲೀಸ್ ನನಗೆ ಆಗುತ್ತಾನೋ ಇಲ್ವೋ ಅಂತ ಭಯ ಆಗಿತ್ತು ನನಗೆ. ಇದೆಲ್ಲ ಸಹಕಾರ ಕೊಟ್ಟಿದ್ದೀರಿ ಸುನೀತಾ ಅವ್ರಿಗೆ, ಅವ್ರ ಮಗಳಿಗೆ. ಆಮೇಲೆ ಅಣ್ಣಂಗೆ ಹೇಳಿದೆ, ರವಿ ಬಿಡುವಾದರೆ ಬಾ ಅಂತ. ಅಮ್ಮನ ಹತ್ರ ಯಾರು ನಿಲ್ಸಿದಾನೋ, ನನಗೀಗಲೂ ಅಮ್ಮನ ಕಡೆನೇ ಗಮನ ಆಗ್ತಾ ಇದೆ. ಯಾರು ನಿಲ್ಸಿದಾನೋ ಗೊತ್ತಿಲ್ಲ, ಬಂದಿದ್ದಾನೆ. ನನ್ನ ಸ್ನೇಹಿತೆ, ಬಾಲ್ಯ ಸ್ನೇಹಿತೆ ಚಂದ್ರ, ಹೆಂಗೆ ಅವಳಿಗೆ ಏನೇನು ಅಂದರೆ ಎದುರುಗಡೆ ಮಾತಾಡ್ತೀವಿ, ಅವಳು ಒಂದಿನೂ ಬೇಜಾರು ಮಾಡ್ಕೊಳ್ಳಲ್ಲ. ಲತು ಬೆಳಗ್ಗೆ ಎದ್ರೆ ಲತು ಕಾಲ್ ಮಾಡ್ತಾಳೆ. ಆಮೇಲೆ ಲತು ನೀನು ನೋಡ್ಬೇಕನ್ಸಿದೆ, ಲತು ನನ್ನ ಮಕ್ಕಳಿಗೆ ನಿನ್ನ ಆಶೀರ್ವಾದ ಬೇಕು, ತುಂಬ ಹೃದಯದಿಂದ ನೀನು ಆಶೀರ್ವಾದ ಮಾಡ್ತೀಯಾ, ಕರ್ಕೊಂಬರ್ತೀನಿ. ಅವ್ರಿಗೆ ಎಂಥ ಬ್ಯುಸಿ ಇದ್ರೂ ಕರ್ಕೊಂಬಂದು ಆಶೀರ್ವಾದ ಮಾಡಿಸ್ಕೊತಾಳೆ. ಅವತ್ತು ರೋಡಲ್ಲಿ ಸಿಕ್ಕಿದ್ದೀವಿ, ಅವತ್ತು ನೀನು ಆಶೀರ್ವಾದ ಮಾಡು, ಬೇರೆಯವ್ರು ಯಾರು ಆಶೀರ್ವಾದಕ್ಕಿಂತ ನಿನ್ನ ಆಶೀರ್ವಾದ, ನೀನು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತೀಯ, ಆಶೀರ್ವಾದ ಮಾಡೋದು. ಪಾಪ ರೋಡಲ್ಲೇ ನಿಲ್ಲಿಸ್ಕೊಂಡು ಅವತ್ತು ಆಶೀರ್ವಾದ ಮಾಡಿಸ್ಕೊಂಡ್ಲು. ಹಿಂಗೆ ನನಗೆಲ್ರಿಗೂ ಪ್ರೀತಿಯ ಸಹಕಾರ ಕೊಡ್ತಾ ಇದ್ದೀರಿ. ನನ್ನ ತಂಗಿ ಇವತ್ತು ಆ್ಯಂಕರಿಂಗ್ ಮಾಡಿದ್ಲು, ನಮ್ಮ ಬಾವಾಜಿ ನನಗೆ ಸನ್ಮಾನನೇ ಮಾಡಿಬಿಟ್ರು. ನನ್ನ ಮಗ ರಾಹುಲ್ ತುಂಬ ಚೆನ್ನಾಗಿ ಅಲಯನ್ಸ್ ಮೀಟಿಂಗ್ಗೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ದ, ಹಾಗೆ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ದ, ಫೇಮಸ್ ಆಗ್ಬಿಟ್ಟ ಇವತ್ತೊಂದು ದಿವಸಕ್ಕೆ. ಹಾಗೆ ನನ್ನ ಮಕ್ಕಳು ಇವತ್ತು ವೀಡಿಯೋ ಮಾಡ್ತಾ ಇದ್ದಾರೆ, ಮಮ್ಮಿ ವೀಡಿಯೋ ಮಾಡಿಕೊಡ್ತೀವಿ ಬರ್ತೀವಿ ಅಂತಂದರು. ಬನ್ನಿ ಪರವಾಗಿಲ್ಲ, ನನಗೆ ಏನು ಪರವಾಗಿಲ್ಲ, ಬಂದ್ರ ಪ್ರೋಗ್ರಾಮ್ಗೆ ಅಂದೆ. ಇಲ್ಲ, ನಾವು ವೀಡಿಯೋ ಮಾಡಿಕೊಡ್ತೀವಿ ಅಂತಂದರು. ಬಂದಿದ್ದಾರೆ, ವೀಡಿಯೋ ಮಾಡ್ತಿದ್ದಾರೆ. ಆಕರ್ಷ್ ವರ್ಮಾ ಹಾಗೂ ಸಿಂಧು ಕಮಲ್ಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ, ನಮ್ಮ ಈ ಪುಸ್ತಕದ ಬಿಡುಗಡೆಯ ಕಡೆಯಿಂದ ನನಗೆ ಬಂದು ಹಾರೈಸಿದಂಥ ಎಲ್ಲ ಸರ್, ಮ್ಯಾಕ್ಸ್ ಲೈಫಿಂದನೂ ಸಹ ಬಂದಿದ್ದಾರೆ, ಅವ್ರಿಗೂ ಪ್ರೀತಿಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದಿರಾ ಮೇಡಮ್, ವೆಂಕಟೇಶ್ ಸರ್, ಮಹಾಬಲೇಶ್ವರ ಬೈರಿ ಸರ್, ಗಂಗಾಧರಪ್ಪ ಸರ್, ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ಬೀಗರು ಪಾರ್ವತಮ್ಮ ಅವರು, ರಾಜಮ್ಮ ಅವರು, ರುಕ್ಮಿಣಿಯವರು, ಸಿರಿಮಾ ಅವರು, ಎಲ್ಲರಿಗೂ ನಾನು ಪ್ರೀತಿಯ ಧನ್ಯವಾದಗಳು ಹೇಳ್ತೀನಿ. ಪತಿದೇವ್ರಿಗೆ ನಾನು ಹೇಳ್ಬೇಕಲ್ವಾ, ನೀವು ಹೇಳಿ ಸನ್ನೆ ಮಾಡಿದ್ರು ನಾನು ಹೇಳಲೇಬೇಕು. ಹಾಗಾಗಿ ಅವ್ರಿಗೂ ಸಹ ಪ್ರೀತಿಯ ಧನ್ಯವಾದಗಳು. ಅವರು ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ಇರಲಿಲ್ಲ ಅಂದರೆ ನಾನು ಇಷ್ಟೆಲ್ಲ ಮುಂದುವರಿಯೋಕೆ ಆಗ್ತಾನೆ ಇರಲಿಲ್ಲ. ಮದುವೆ ಆದಾಗ ನಾನು PUC ಎಕ್ಸಾಮ್ ಬರೆದಿದ್ದೆ, PUC ಬರೆದಿದ್ದೆ, ಇಲ್ಲಿ ಮದುವೆ ಮಾಡಿದ್ರು. ಅದು ನಂತರ PUC ಮಾಡಿ, ಡಿಗ್ರಿ ಮಾಡಿ, BA ಮಾಡಿ, MA ಮಾಡಿ, ಎಲ್ಲ TCH ಮಾಡಿ, ಎಲ್ಲ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅವರೇ ಕಾರಣ. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಕೊನೆಯಲ್ಲಿ ಹೇಳೋಣ ಅಂತ ಇಟ್ಕೊಂಡಿದ್ದೆ ಅಷ್ಟೇ, ಜಾಸ್ತಿ ಹೇಳೋಣ ಅಂತ. ಈ ದಿನ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೂ ಬೆಟ್ಟೆಗೌಡ್ರೆ ಅವ್ರಿಗೇ ಜೈ. ಥ್ಯಾಂಕ್ ಯು.